Yes, friends. So, welcome to the 8th unit, second PUC, and the 8th chapter. So, this is a human health and diseases. So, when compared to the genetics, this is somewhat easy and you can score more. Okay, be interested. And this chapter, so where we are going to discuss various diseases that more common diseases in a man. Okay, regarding that aspect, here the first and foremost we must know about what is the meaning of health. Okay, so what do you mean by health? Okay, yes, ಆರೋಗ್ಯ ಅಂದ್ರೆ ಏನು ಅಂತಕ್ಕಂಥದ್ದು ಒಂದು ಕಾನ್ಸೆಪ್ಟ್ ಅನ್ನು ಫಸ್ಟ್ ತಿಳ್ಕೋಬೇಕು. ಯಾಕಂದ್ರೆ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಅಲ್ಲಿ ನಾವು ಹೆಲ್ತ್ ಗೊತ್ತಿಲ್ಲದೆ ಹೆಂಗೆ ಅಂತ, ಅದಕ್ಕೆ ಹೆಲ್ತ್ ಅನ್ನು ನೋಡ್ಕೊಳ್ಳೋ. ವಾಟ್ ಈಸ್ ಮೀನ್ ಬೈ ಹೆಲ್ತ್? ಸೊ ಹೆಲ್ತ್, so suppose we observe the concept of health in our forefathers, so our ancient peoples, so it was quite strange because the people, especially the Greeks, so like Hippocrates and other Greeks, along with our Indian Ayurvedic system also, they believed that the person with a black bile, okay, so would have fever. A person with a black bile would have fever. This is the indication of the disease. This is the symptom of a disease. Okay, so that is the concept of a disease in those people. And at the same time, they believed in a good humor hypothesis. Okay, hypothesis. What is this? According to this theory, our ancient people, so they believed that health means it is a state of mind. It is a state of mind where there exists a balance among different humors in our body. If the balance existed among the different humors that secreted in our body, then it indicates it is the good health, and that concept is called good humor hypothesis. ಅಂದ್ರೆ ಇಂಡಿಯಲ್ಲಿ ಗ್ರೀಕರು ಮತ್ತೆ ನಾವು ಆಯುರ್ವೇದ ಸಿಸ್ಟಮ್ ಪ್ರಕಾರ ರೋಗ ಅಂದ್ರೆ ಏನಪ್ಪಾ ಅಂದ್ರೆ, ಯಾರಲ್ಲಿ ಬ್ಲ್ಯಾಕ್ ಬೈಲ್ ಉತ್ಪತ್ತಿ ಆಗ್ತಿರುತ್ತೋ, ಅಂದ್ರೆ ಒಂದು ಕಪ್ಪು ಪಿತ್ತರಸ, ಯಾರಲ್ಲಿ ಪಿತ್ತರಸ ನಾರ್ಮಲ್ ಆಗಿ ಎಲ್ಲೋ ಕಲರ್ ಇರ್ತಕ್ಕಂಥದ್ದು, ಯಾವಾಗ ಅದು ಕಲರ್ ಚೇಂಜ್ ಮಾಡ್ಕೊಳುತ್ತೋ ಅಥವಾ ಬ್ಲ್ಯಾಕ್ ಬೈಲ್ ಆಗುತ್ತೋ, ಇಟ್ ಇಂಡಿಕೇಟ್ಸ್ ಹಿ ವುಡ್ ಹ್ಯಾವ್ ಫೀವರ್. ಅವಾಗ ಅವಂತ ಜ್ವರ ಇದೆ ಅಂತ ಅರ್ಥ. ಅಂದ್ರೆ ಫೀವರ್ ಇದೆ ಅಂದ್ರೆ ಕಾಯಿಲೆ ಇದೆ ಅಂತ ಅರ್ಥ ಅಂತ. ಅಂದ್ರೆ ಬ್ಲ್ಯಾಕ್ ಬೈಲ್ ಇದ್ದವನ ಹತ್ರ ಕಾಯಿಲೆ ಇದೆ ಅಂತ ಅನ್ಕೊಂಡಿದ್ರು. ಅಂಡ್ ದೆನ್ ಗುಡ್ ಹ್ಯೂಮರ್ ಹೈಪಾಥಿಸಿಸ್ ಅಂತ ಅವರು ನಂಬ್ಕೊಂಡಿದ್ರು. ಏನಂದ್ರೆ ದ ಸ್ಟೇಟ್ ಆಫ್ ಅವರ್ ಮೈಂಡ್ ವೇರ್ ಆಲ್ ದ ಹ್ಯೂಮರ್ಸ್ ದಟ್ ಆರ್ ಸೆಕ್ರೆಟೆಡ್ ಫ್ರಮ್ kidney, spleen, etc. all are, if they exist in balanced condition, then he would have the good health. That means there is the symptom of good health, and that is referred as good humor hypothesis. ಇದೆಲ್ಲ ಹಿಂದೆ ನಾವು ತಿಳ್ಕೊಂಡಿದ್ದು. ಅಂದ್ರೆ ಬ್ಲ್ಯಾಕ್ ಬೈಲ್ ಅವನ ಬಾಡಿಯಲ್ಲಿ ಉತ್ಪತ್ತಿ ಆಗ್ತಿದೆ, ಬ್ಲ್ಯಾಕ್ ಬೈಲ್ ಅಲ್ಲಿ ವಾಂತಿ ಇಂದ ಬರ್ತೈತೆ ಅಂತಂದ್ರೆ ಅವನಿಗೆ ಫೀವರ್ ಇದೆ, ಕಾಯಿಲೆ ಇದೆ ಅಂತ ಲೆಕ್ಕ. ಇನ್ನು ಎಲ್ಲಿ ಎಲ್ಲ ಹ್ಯೂಮರ್ ಏನು ಉತ್ಪತ್ತಿ ಆಗ್ತಾ ಒಳಗಡೆ ಅವೆಲ್ಲವೂ ಕೂಡ ಬ್ಯಾಲೆನ್ಸ್ಡ್ ಕಂಡೀಷನ್ ಇದ್ರೆ ಅದು ಗುಡ್ ಹೆಲ್ತ್ ಅಂತ ಅವರ ಕಾನ್ಸೆಪ್ಟ್ ಇತ್ತು. ಬಟ್ ದಿಸ್ ಕಾನ್ಸೆಪ್ಟ್ ಡಿಸ್ಪ್ರೂವ್ಡ್ ಬೈ ವಿಲಿಯಂ ಹಾರ್ವೆ. ಓಕೆ, ವಿಲಿಯಂ ಹಾರ್ವೆ. ಸೊ ವಿಲಿಯಂ ಹಾರ್ವೆ, ಯು ನೋ ವಿಲಿಯಂ ಹಾರ್ವೆ? ವಿಲಿಯಂ ಹಾರ್ವೆ ಗೊತ್ತಲ್ಲ ನಿಮಗೆ? ದ ಪರ್ಸನ್ ಹೂ ಡಿಸ್ಕವರ್ಡ್ ದ ಬ್ಲಡ್ ಸರ್ಕ್ಯುಲೇಷನ್ ಇನ್ ಅವರ್ ಬಾಡಿ. ಓಕೆ, ಸೊ ಬ್ಲಡ್ ಸರ್ಕ್ಯುಲೇಷನ್. ಸೊ ನಮ್ಮ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಅನ್ನ ಕಂಡಿಡಿದವನು ಅಂತ ಹೇಳ್ಕೊಟ್ಟವನೆಲ್ಲ ಇವನೇ. ಸೊ ಹಿ ಡಿಸ್ಕವರ್ ದ ಬ್ಲಡ್ ಸರ್ಕ್ಯುಲೇಷನ್ ಇನ್ ಅವರ್ ಬಾಡಿ, ಅಂಡ್ ದಿಸ್ ಫೆಲೋ ಹಿ ಡಿಸ್ಪ್ರೂವ್ ದಿಸ್ ಗುಡ್ ಹ್ಯೂಮರ್ ಹೈಪಾಥಿಸಿಸ್. ದಟ್ ಇಸ್ ಅ ಬ್ಲ್ಯಾಕ್ ಬೈಲ್ ಇಂಡಿಕೇಶನ್, ಗುಡ್ ಹೈಪಾಥಿಸಿಸ್, ಇದೆಲ್ಲವನ್ನು ಡಿಸ್ಪ್ರೂವ್ ಮಾಡಿದಾರೆ. ಯಾರು ಕೇಳ್ಬಿಡ್ತೀವಿ, ಡಿಸ್ಪ್ರೂವ್ ಮಾಡಿದ್ರೆ ವಿಲಿಯಂ ಹಾರ್ವೆ. ಹೇಗೆ? ಅವನು ಬರೀ ಜ್ವರ ಅಂತಂದ್ರೆ ಬ್ಲ್ಯಾಕ್ ಬೈಲ್ ಇದ್ದವ್ರಿಗೆಲ್ಲ ಜ್ವರ ಇರುತ್ತೆ ಅನ್ನೋ ತಪ್ಪು. ಅದನ್ನ ಥರ್ಮೋಮೀಟರ್ ಅನ್ನ ಬಳಸ್ಕೊಂಡು ಜ್ವರ ಇದೆಯೋ ಇಲ್ಲ ಅಂತ ಪತ್ತೆ ಹಚ್ಚೋದು ಕಲ್ತ್ಕೊಂತೀವಿ. ಸೊ ಆ ಒಂದು ಥರ್ಮೋಮೀಟರ್ ಬಳಸ್ಕೊಂಡು ಜ್ವರ ಇದೆ ಅಂತ ಹೇಳಿ ಸೊ ಈ ಬ್ಲ್ಯಾಕ್ ಬೈಲ್ ಥಿಯರಿನ ತಪ್ಪು ಅಂತ ಪ್ರೂವ್ ಮಾಡ್ತಾನೆ. ಹಾಗೇನೆ ಗುಡ್ ಹ್ಯೂಮರ್ ಹೈಪಾಥಿಸಿಸ್ ಅಂದ್ರೆ ಹೆಲ್ತ್ ಅಂದ್ರೆ
ಅವ್ರೇನು ಎಲ್ಲ ಹ್ಯೂಮರ್ಗಳು ಬ್ಯಾಲೆನ್ಸ್ ಕಂಡೀಷನ್ ಇರಬೇಕಲ್ಲ, ಸೊ ಆ ಥರದ್ದೆಲ್ಲವೂ ಹೆಲ್ತ್ ಅಂತ ಡಿಫೈನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾನೆ ವಿಲಿಯಂ ಹಾರ್ವೆ. ಅದಕ್ಕೆ ಇಲ್ಲಿ ಒಂದು ಕ್ವಶನ್ ನಿಮಗೆ, ಹೂ ಡಿಸ್ಪ್ರೂವ್ಡ್ ಗುಡ್ ಹ್ಯೂಮರ್ ಹೈಪಾಥಿಸಿಸ್ ಅಂತ ಕೇಳ್ಬೋದು, ಹೂ ಡಿಸ್ಕವರ್ಡ್ ಬ್ಲಡ್ ಸರ್ಕ್ಯುಲೇಷನ್ ಅಂತ ಕೇಳ್ಬೋದು. ಸೊ ಇವೆರಡು ಸಿಂಪಲ್ ಸಿಂಗಲ್ ಪಾಯಿಂಟ್ಸು ನಿಮ್ಗೆ ಅಲ್ಲಿ ಗೊತ್ತಿರಬೇಕು ಅಂತ ನಾನು ಅನ್ಕೊಳ್ತೀನಿ. ಓಕೆನಪ್ಪ. ನೆಕ್ಸ್ಟ್ ಇದು ಬಿಟ್ರೆ ವಾಟ್ ನೆಕ್ಸ್ಟ್, ವಾಟ್ ಆರ್ ದ ದೆನ್ ವಾಟ್ ಈಸ್ ಮೀನ್ ಬೈ ಹೆಲ್ತ್ ಅಂತ ನೋಡ್ಕೊಂಡ ಹಾಗಾದ್ರೆ ಹೆಲ್ತ್ ಅಂದ್ರೆ ಏನು? ಓಕೆ, ಹೆಲ್ತ್ ಅಂದ್ರೆ ಇದು ಅಂತ ಕೇಳಿ ಕೇಳ್ತೀವಿ 100%. ಎ ಸ್ಟೇಟ್ ಆಫ್, ಓಕೆ, ಸೊ ಎ ಸ್ಟೇಟ್ ಆಫ್ ಕಂಪ್ಲೀಟ್, ಓಕೆ, ಸೊ ಕಂಪ್ಲೀಟ್ physical, mental and social well-being. So is said to be health. So health, the term health can be defined as a state of a complete physical, mental and social well-being is said to be health. So this is the definition for health. Okay. Next, what are the factors that affect our health? Okay. So affect our health, it affects by dash. So ಏನೇನು ವಸ್ತು ಯಾವ್ದ್ರಿಂದ ಹೆಲ್ತ್ ಎಫೆಕ್ಟ್ ಆಗ್ತದೆ ಅಂತ, ಅವರ್ ಹೆಲ್ತ್ ಈಸ್ ಮೇನ್ಲಿ ಅಫೆಕ್ಟೆಡ್ ಬೈ 3 ಫ್ಯಾಕ್ಟರ್ಸ್. ಓಕೆ, ಅವರ್ ಹೆಲ್ತ್, ನಮ್ಮ ಆರೋಗ್ಯ ಕೆಡೋದು ಯಾವ ಕಾರಣದಿಂದ 3 ಕಾರಣಗಳನ್ನ ಹುಡುಕಿದ್ವಿ. ಒಂದು ಜೆನೆಟಿಕ್, ಓಕೆ, ಸೊ ಜೆನೆಟಿಕ್ ಫ್ಯಾಕ್ಟರ್ಸ್. ಸೊ ಒಂದು ಜೆನೆಟಿಕ್ ಫ್ಯಾಕ್ಟರ್ ಇಂದ ಆಗ್ಬೋದಂತ. ಸೊ ಅಂದ್ರೆ ವಂಶ ಪಾರಂಪರ್ಯ ಬರ್ತಕ್ಕಂಥ ಅಂಶಗಳೇನಂತ ಜೆನೆಟಿಕ್ ಫ್ಯಾಕ್ಟರ್ಸ್. So that means these are the factors which inherits from generation to generation and carry certain diseases ಅಂತ. ಸೊ ಉದಾಹರಣೆಗೆ ನೀವೆಲ್ಲ ಓದಿರಲ್ಲ, ಹಿಮೋಫಿಲಿಯಾ ಅಥವಾ ಏನು ಫೀನಲ್ ಕ್ಯೂಟನೇರಿಯಾ ಅಥವಾ ಸಿಕಲ್ ಸೆಲ್ ಅನಿಮಿಯಾ, ಕಲರ್ ಬ್ಲೈಂಡ್ನೆಸ್, ಥಲಸೀಮಿಯಾ, ಇವೆಲ್ಲ ಓದಿದ್ವಲ್ವಾ. ಸೊ ಇವೆಲ್ಲ ಈ ತರ ಜೆನೆಟಿಕ್ ಡಿಸಾರ್ಡರ್ಸ್ ಆಗ್ಬೋದು, ಜೆನೆಟಿಕ್ ಫ್ಯಾಕ್ಟರ್ಸ್. ಇದು ಒಂದು ಕಾರಣ ಆಗ್ಬೋದು. ಓಕೆ, ಅದು ಬಿಟ್ರೆ ಇನ್ಫೆಕ್ಷನ್ಸ್, ಇದು ಎಲ್ಲ ಗೊತ್ತಿರ್ತಕ್ಕಂಥದ್ದು. ಇನ್ಫೆಕ್ಷನ್ಸ್ ದಟ್ ಈಸ್ ಬೈ pathogens. So pathogens, you know pathogens. So ಇದು ಕೂಡ ಒಂದು ಮಾರ್ಕ್ಸ್ ಕಂಪಲ್ಸರಿ ಕೇಳ್ತೀವಿ, ಡೆಫಿನೇಷನ್ ಬುಕ್ ಅಲ್ಲಿ ಕೂಡ ಹೇಳಿದೀವಿ. ಓಕೆ, ಡಿಸೀಸ್ ಕಾಸಿಂಗ್ ಆರ್ಗ್ಯಾನಿಸಮ್ಸ್. ಓಕೆ, ಡಿಸೀಸ್ ಕಾಸಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಕಾಲ್ಡ್ ಪ್ಯಾಥೋಜನ್ಸ್ ಕೇಳ್ತೀವಿ. ಸೊ ವಾಟ್ ಆರ್ ಪ್ಯಾಥೋಜನ್ಸ್? ಒಂದು ಮಾರ್ಕ್ಸ್ ಇರುತ್ತೆ. ಡಿಸೀಸ್ ಕಾಸಿಂಗ್ ಆರ್ಗ್ಯಾನಿಸಮ್, ರೋಗ ತರ್ತಕ್ಕಂಥ ರೋಗಾಣುಗಳು, ರೋಗ ತರ್ತಕ್ಕಂಥ ಜೀವಿಗಳೇನಿದ್ರು ಅವ್ರಿಗೆ ಪ್ಯಾಥೋಜನ್ಸ್ ಅಂತ ಕರಿತೀವಿ. ಡಿಸೀಸ್ ಕಾಸಿಂಗ್ ಆರ್ಗ್ಯಾನಿಸಮ್ಸ್. ಓಕೆ, ಈಗ ಉದಾಹರಣೆಗೆ ಪ್ಲಾಸ್ಮೋಡಿಯಂ ವೈವಾಕ್ಸ್ ಇಂದ ಮಲೇರಿಯಾ ಬರುತ್ತೆ, ಅದಕ್ಕೆ ಪ್ಲಾಸ್ಮೋಡಿಯಂ ವೈವಾಕ್ಸ್ ಅನ್ನ ಪ್ಯಾಥೋಜನ್ ಅಂತ ಕರಿತೀವಿ. ಹಾಗಾದ್ರೆ ಮಲೇರಿಯಾ ಪ್ಯಾಥೋಜನ್ ಯಾವುದು? ಪ್ಲಾಸ್ಮೋಡಿಯಂ ವೈವಾಕ್ಸ್. ಹಾಗಾಗಿನೇ ಟೈಫಾಯ್ಡ್ ಇಂದು ಸಾಲ್ಮೋನೆಲ್ಲಾ ಟೈಫಿ. ಹೀಗೆ ಯಾರು ರೋಗ ತರ್ತಾರೋ ಅವರು ಪ್ಯಾಥೋಜನ್ಸ್. ಅಂತ ಪ್ಯಾಥೋಜನ್ಸ್ ಗಳಿಂದ ಇನ್ಫೆಕ್ಷನ್ ಆದ್ರೆ ಅವು ಇನ್ಫೆಕ್ಟಿಯಸ್ ಡಿಸೀಸ್ ಆಗ್ತವೆ. ಇದು ಎರಡನೇ ಕಾರಣ ರೋಗ ಬರ್ಲಿಕ್ಕೆ. ಸೊ ಅವರ್ ಹೆಲ್ತ್ ಈಸ್ ಅಫೆಕ್ಟೆಡ್ ಬೈ ಜೆನೆಟಿಕ್ ಫ್ಯಾಕ್ಟರ್ಸ್ ಅಂಡ್ ಇನ್ಫೆಕ್ಷನ್ಸ್. ಓಕೆ, ರೋಗಾಣುಗಳಿಂದ ಬರ್ತಕ್ಕಂಥದ್ದು ಅಂತ. ಇನ್ನು ನೆಕ್ಸ್ಟ್ ಅವರ್ ಲೈಫ್ ಸ್ಟೈಲ್. ಎಸ್, ಸೊ ಲೈಫ್ ಸ್ಟೈಲ್ ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಟುಡೇಸ್ ಲೈಫ್ ಸ್ಟೈಲ್ ಇನ್ ದ ವಾಟರ್ ವಿ ಡ್ರಿಂಕ್, ದ ಫುಡ್ ವಿ ಈಟ್, ಸೊ ಆಲ್ ಆರ್ ನಾಟ್ ಇನ್ ಹೆಲ್ದಿ ಕಂಡೀಷನ್. ಓಕೆ, ಬಿಕಾಸ್ ಆಫ್ ಓವರ್ ಪಾಪ್ಯುಲೇಷನ್ ಹೆಚ್ಚಾದಂತಾನೆ ಓವರ್ ಪ್ರೊಡಕ್ಷನ್ ಆಫ್ ಫುಡ್. ಹೀಗಾಗಿ ನಾವು ಹೈಬ್ರಿಡ್ ತಳಿಗಳಿಗೆ ಹೋಗಿದ್ವಲ್ವಾ, ಸೊ ಹಾಗಾಗಿ ವಿಧಿನೇ ಇಲ್ಲ ಅಂತ. ಸೊ ಅವರ್ ಲೈಫ್ ಸ್ಟೈಲ್ ಇಟ್ ಡಿಪೆಂಡ್ಸ್ ಅಪಾನ್ ದ ಫುಡ್ ವಿ ಈಟ್, ದ ವಾಟರ್ ವಿ ಡ್ರಿಂಕ್. ಓಕೆ, ಸೊ ಅದು ಅಂಡ್ ಆಲ್ಸೋ ಸೊ ಇದ್ರ ಜೊತೆಗೆ ನಾವು ದ ಸ್ಯಾನಿಟೇಷನ್, ದ ಪರ್ಸನಲ್ ಹೈಜಿನಿಕ್, ಓಕೆ, ಅಂಡ್ ಅವರ ಡ್ವೆಲ್ಲಿಂಗ್ ಪ್ಲೇಸ್. ಓಕೆ, ಹೇಗಿದೆ ನಮ್ಮ ವಾಸ ಸ್ಥಳ ಹೇಗಿದೆ ಅಂತ, ಅಥವಾ ನಮ್ಮ ಪರ್ಸನಲ್ ಹೈಜಿನ್ ನಾವ್ ಹೆಂಗ್ ಕಾಪಾಡ್ಕೊಂಡಿದೀವಿ ಅಂತ. ಸೊ ಆ ತರದ್ದು. ಅಂಡ್ ಡೇ ಟು ಡೇ ಎಕ್ಸಸೈಸ್ ನಾವು ಏನ್ ಎಕ್ಸಸೈಸ್ ಅಂಡ್ ಮೋಡ್ ಆಫ್ ರೆಸ್ಟ್, ನಾವ್ ಹೆಂಗ್ ರೆಸ್ಟ್ ತಗೊಳ್ತಾ ಇದೀವಿ, ಹೇಗೆ ಎಕ್ಸಸೈಸ್ ತಗೊಳ್ತೀವಿ, ಅಂಡ್ ವಾಟ್ ಆರ್ ದ ಹ್ಯಾಬಿಟ್ಸ್ ದಟ್ ವಿ ಹ್ಯಾವ್. ಓಕೆ, ವಾಟ್ ಆರ್ ದ ಹ್ಯಾಬಿಟ್ಸ್ ವಿ ಅಡಿಕ್ಟೆಡ್ ಫಾರ್ ಆರ್ ನಾಟ್ ಟು ಅಡಿಕ್ಟೆಡ್. ಓಕೆ, ಸೊ ಆ ತರ ಏನು ಚಟಗಳಿಗೆ ನಾವು ಬಲಿಯಾಗಿದ್ದೀವಿ, ಏನೇನು ಚಟಗಳಿಗೆ ನಾವು ಬಲಿಯಾಗಿದ್ದೀವಿ, ಅಥವಾ ಏನು ಹ್ಯಾಬಿಟ್ ನಮ್ಮಲ್ಲಿ ಕಲ್ಟಿವೇಟ್ ಮಾಡ್ಕೊಂಡಿದ್ದೀವಿ, ಆಯ್ತಲ್ಲ. ಸೊ ಹಾಗಾಗಿ ಎಕ್ಸಸೈಸು, ರೆಸ್ಟ್, ಹ್ಯಾಬಿಟ್, ಫುಡ್, ವಾಟರ್, these are all come under this lifestyle. So this is also main factor. ಓಕೆ, ಇವತ್ತೆಲ್ಲ ನಾವು ಬಿಳಿ ವಿಷಯಗಳನ್ನ ತಿಂತು ಹೇಳ್ತೀವಲ್ಲ, ಬಿಳಿ ವಿಷಯಗಳು ಅಂತ ಏನು ಸಕ್ಕರೆ, ಹಾಲು, ಅಕ್ಕಿ,
ಉಪ್ಪು ಅಲ್ವಾ, ಆಮೇಲೆ ಏನು ಹಿಟ್ಟು ಪೌಡ್ರು ಅಂತಂದರೆ ಏನು ಚಪಾತಿ ಹಿಟ್ಟು ಆ ಥರ ಹಿಟ್ಟು ಬಳಸೋದು, ಇವೆಲ್ಲವೂ ವೈಟ್ ಎಲ್ಲ ಬೆಳ್ಳಗಿರ್ಬೇಕು, ನಾವು ತಿನ್ನೋದೆಲ್ಲ ಬೆಳ್ಳಗಿರ್ಬೇಕು ಅಂತ ಅನ್ಕೊಂತೀವಿ. ಸೊ ಸೈನ್ಸನ್ನು ಸರಿಯಾಗಿ ಬಳಸ್ಕೊಳ್ಳಿದ್ರೆ ಹಿಂಗೆಲ್ಲ ಆಗುತ್ತೆ ಅಂತ. ನಾವು ಬೆಳ್ಳನ್ನು ತಿಂದ್ಬಿಟ್ರೆ ಬೆಳಗಾಗ್ಬಿಟ್ಟಿರ್ತೀವಿ ಅಂತ ಅಂದ್ಕೊಂಡಿರ್ತೀವಿ, ಒಳ್ಳೆ ಯಾವುದೋ ಬೆಳ್ಳನ್ನು ಸೋಪ್ ಹಚ್ಕೊಂಡ್ಬಿಟ್ರೆ ಬೆಳಗಾಗ್ಬಿಟ್ಟಿರ್ತೀವಿ ಅಂತ. ಈ ಥರ ಎಲ್ಲ ಕಲ್ಪನೆಗಳಿಂದ ನಾವು ಲೈಫ್ ಸ್ಟೈಲ್ನ ಹಾಳು ಮಾಡ್ಕೊಂಡಿದ್ದೀವಿ. ಆಕ್ಚುಲಿ ಬ್ಯಾಲೆನ್ಸ್ಡ್ ಫುಡ್ ಬೇಕು, ಬ್ಯಾಲೆನ್ಸ್ಡ್ ಡಯಟ್ ಬೇಕು, ಸೀಸನಲ್ ಫುಡ್ ಅನ್ನು ಸರಿಯಾಗಿ ನೋಡಿ ತಿನ್ಬೇಕು. ಸೊ ಅದು ನಾವು ಫಾಲೋ ಮಾಡ್ತಿಲ್ಲ. ಸೊ ದೀಸ್ ಆರ್ ಮೇಜರ್ ಫ್ಯಾಕ್ಟರ್ಸ್ ದಟ್ ಅಫೆಕ್ಟ್ ಅವರ್ ಹೆಲ್ತ್. ಅಂದರೆ ನಮ್ಮ ಹೆಲ್ತ್ ಅನ್ನು ಅಫೆಕ್ಟ್ ಮಾಡ್ತಕ್ಕಂಥವ್ರು ಯಾರದು ಗೊತ್ತಾಯ್ತು. ಇಷ್ಟೊತ್ತಿಗೆ ನಮಗೆ ಹೆಲ್ತ್ ಅಂದ್ರೆ ಏನು, ಆಮೇಲೆ ಗುಡ್ ಹ್ಯೂಮರ್ ಹೈಪಾಥಿಸಿಸ್ ಅನ್ನು ಡಿಸ್ಪ್ರೂವ್ ಮಾಡಿದವ್ರು ಯಾರು, ಆಮೇಲೆ ಹೆಲ್ತ್ ಡೆಫಿನೇಷನ್ನು, ಪ್ಯಾಥೋಜನ್ ಅಂದ್ರೆ ಏನು, ಜೊತೆಗೆ ವಾಟ್ ಆರ್ ದ ಫ್ಯಾಕ್ಟರ್ಸ್ ದಟ್ ಅಫೆಕ್ಟ್ ದ ಹೆಲ್ತ್ ಅನ್ನೋದು ಕೂಡ ನಮಗೆ ಗೊತ್ತಾಯ್ತು. ಅವರ್ ನೆಕ್ಸ್ಟ್ ಕ್ವಶನ್ ವಾಟ್ ಇಸ್ ಡಿಸೀಸ್. ನಾವು ಹಾಗಾದ್ರೆ ಡಿಸೀಸ್ ಅಂದ್ರೆ ಏನಂದ್ರೆ, ಓಕೆ, ಹೆಲ್ತ್ ಅಂದ್ರೆ ಇಟ್ ಈಸ್ ಎ ಸ್ಟೇಟ್ ಆಫ್ ಅ ಕಂಪ್ಲೀಟ್ ಫಿಸಿಕಲ್, ಮೆಂಟಲ್ ಅಂಡ್ ಸೋಷಿಯಲ್ ವೆಲ್ಫೇರ್ ಆಫ್ ಅವರ್ ವೆಲ್ ಬೀಯಿಂಗ್ ಆಫ್ ಅವರ್ ಬಾಡಿ. ಓಕೆ, ಸೊ ದಟ್ ಈಸ್ ಹೆಲ್ತ್ ಅಂದ್ವಲ್ಲ. ಹಂಗೆ ಡಿಸೀಸ್ ಅಂದ್ರೆ ಏನಂತ, ಡಿಸೀಸ್ ಅಂದ್ರೆ ದಿಸ್ ಈಸ್ ಎ ಕಂಡೀಷನ್, a condition of our body where any organ of our body function, normal function is affected. Okay, so that condition is called a disease anta. So it is a state of so you know the state of our body where the normal function of any organ of our body is affected. So that is said to be disease. ಅದನ್ನ ನಾವು ಆ ಡಿಸೀಸ್ ಅಂತ ಕರಿಬೇಕು. ಹಾಗಾಗಿ ಹೆಲ್ತ್ ಅಂದ್ರೆ ಗೊತ್ತಾಯ್ತು, ಡಿಸೀಸ್ ಅಂದ್ರೆ ಗೊತ್ತಾಯ್ತು, ಪ್ಯಾಥೋಜನ್ ಅಂದ್ರೆ ಗೊತ್ತಾಯ್ತು. ಹೌ ಆರ್ ದೀಸ್ ಡಿಸೀಸ್ ಗ್ರೂಪ್ಡ್. ಸೊ ಇವನ್ನ ಹೇಗೆ ಕ್ಲಾಸಿಫೈ ಮಾಡಿದ್ದಾರೆ, ಓಕೆ, ಡಿಸೀಸ್ ದೇ ಆರ್ ಗ್ರೂಪ್ಡ್ ಇಂಟು 2 category. ಡಿಸೀಸಸ್ ಆರ್ ಗ್ರೂಪ್ಡ್ ಇಂಟು 2 category. ಓಕೆ, ಈ ರೋಗಗಳನ್ನೆಲ್ಲ ನಾವು 2 category ಮಾಡಿದ್ವಿ. ಏನಪ್ಪಾ ಅಂದ್ರೆ ಒಂದು ಇನ್ಫೆಕ್ಟಿಯಸ್ ಡಿಸೀಸಸ್. ಓಕೆ, ಇನ್ಫೆಕ್ಟಿಯಸ್ ಡಿಸೀಸಸ್ ಆರ್ ಕಮ್ಯುನಿಕಬಲ್ ಡಿಸೀಸಸ್ ಯು ಕ್ಯಾನ್ ಸೇ. ಸೊ ಕಮ್ಯುನಿಕಬಲ್ ಡಿಸೀಸಸ್ ಅಂತ ಬೇಕಾದ್ರೆ ಅಂದ್ಕೋಬಹುದು ನೀವು, ಕಮ್ಯುನಿಕಬಲ್ ಡಿಸೀಸಸ್. ಅಂಡ್ ನಾನ್ ಇನ್ಫೆಕ್ಟಿಯಸ್, ಎಸ್, ನಾನ್ ಇನ್ಫೆಕ್ಟಿಯಸ್ ಆರ್ ನಾನ್ ಕಮ್ಯುನಿಕಬಲ್ ಡಿಸೀಸ್ ಅಂತ ಇನ್ನೊಂದು. ಸೊ ಹಾಗಾದ್ರೆ ಇನ್ಫೆಕ್ಟಿಯಸ್ ಡಿಸೀಸಸ್ ಅಂದ್ರೆ ಅವ್ರು ಯಾರು, ಆ ತರದ ಗ್ರೂಪ್ ಏನದು, ದೀಸ್ ಆರ್ ದ ಡಿಸೀಸಸ್ ವಿಚ್ ಟ್ರಾನ್ಸ್ಮಿಟ್ಸ್ ಈಸಿಲಿ ಫ್ರಮ್ ಪರ್ಸನ್ ಟು ಪರ್ಸನ್. ಟೈಫಾಯ್ಡ್, ನ್ಯೂಮೋನಿಯಾ, ಸೊ ಈ ತರ ಯಾವುದೇ ಡಿಸೀಸ್ ತಗೊಂಡ್ರು, ಮಲೇರಿಯಾ, ದೇ ಆರ್ ಇನ್ಫೆಕ್ಟಿಯಸ್. ಕಾಲರಾ, ದೇ ಆರ್ ಹೈಲಿ ಇನ್ಫೆಕ್ಟಿಯಸ್. They are easily transmitted from one person to another person, are called infectious disease or communicable disease. Okay, cholera, typhoid, so tharalli heli anta. In a non-infectious diseases, these are the diseases which are not transmitted from person to person. The diseases which are not transferred, which are not transmitted easily from person to person. Okay, ಸೊ ಅವನ್ನ ನಾವು ನಾನ್ ಟ್ರಾನ್ಸ್ಮಿಟೆಡ್ ಅಂತೀವಿ. ಸೊ ಇವು ಒಬ್ರಿಗೊಬ್ರಿಗೆ ಹರಡೋದಿಲ್ಲ. ಉದಾಹರಣೆಗೆ ಕ್ಯಾನ್ಸರ್, ಇದು ಬಹಳಷ್ಟು ಇಂಪಾರ್ಟೆಂಟ್ ನೋಡಿ. ನಾನ್ ಟ್ರಾನ್ಸ್ಮಿಟೆಡ್, ನಾನ್ ಇನ್ಫೆಕ್ಟಿಯಸ್ ಡಿಸೀಸಸ್ ಅಲ್ಲಿ ತುಂಬಾ ಜನ ಸಾಯ್ತಿರೋದು ಇವತ್ತು ಕ್ಯಾನ್ಸರ್ ಅಲ್ಲಿ. ಕ್ಯಾನ್ಸರ್ ಇದ್ರ ಬಗ್ಗೆ ಬಹಳ ಚೆನ್ನಾಗಿ ಓದ್ತೀವಿ, ಚಾಪ್ಟರ್ ಅಲ್ಲಿ ತುಂಬಾ ಚೆನ್ನಾಗಿ ಓದ್ತೀವಿ. ಓಕೆ, ದೆನ್ ಡಯಾಬಿಟಿಸ್. ಓಕೆ, ಸೊ ಡಯಾಬಿಟಿಸ್ ಇದನ್ನು ಬಿಟ್ಟರೆ ನೆಕ್ಸ್ಟ್ ಅಲರ್ಜಿ, ಯಾವುದೇ ಅಲರ್ಜಿಗಳಾಗಿರ್ಬೋದು. ಓಕೆ, ಸೊ ಅಲರ್ಜಿ ತರ ಇವು ಕೂಡ ಅಷ್ಟೇ. ಅಥವಾ ಒಬೆಸಿಟಿ. ಓಕೆ, ಒಬೆಸಿಟಿ, ಎಸ್, ನಮ್ಮ ಬುಕ್ಕಲ್ಲಿ ಮೇಲೆ ಇವೆರಡು ಹೇಳಿರ್ತಕ್ಕಂಥದ್ದು. ಸೊ ಈ ತರ ಏನಿದವಲ್ಲ, ದೀಸ್ ಆರ್ ನಾನ್ ಟ್ರಾನ್ಸ್ಫರಬಲ್, ದಟ್ ಈಸ್ ನಾನ್ ಇನ್ಫೆಕ್ಟಿಯಸ್ ಡಿಸೀಸಸ್. ಸೊ ಈ ತರ 2 ಗ್ರೂಪ್ ಅನ್ನ ಮಾಡಿದೀವಿ. ಸೊ ದಿಸ್ ಈಸ್ ಇನ್ಫೆಕ್ಟಿಯಸ್, ಆಮೇಲೆ ನಾನ್ ಇನ್ಫೆಕ್ಟಿಯಸ್. ಇದು ಕೂಡ ಬುಕ್ ಎಕ್ಸಾಮ್ ಅಲ್ಲಿ ಕೇಳ್ಬೋದು, ಹಾಗೆ ಅದನ್ನು ಕೂಡ ಒಂದ್ಸರಿ ಗಮನಿಸೋದು ಒಳ್ಳೆಯದು. ಓಕೆ, ಸೊ ನೆಕ್ಸ್ಟ್ ಲೆಟ್ ಅಸ್ ಗೋ for study the certain human common diseases for human being ಅಥವಾ ಹ್ಯೂಮನ್ ಬೀಯಿಂಗ್ ಅಲ್ಲಿ ಕಂಡು ಬರ್ತಕ್ಕಂಥ ಕೆಲವು ಡಿಸೀಸ್ ನೋಡ್ತಾ ಹೋಗೋಣ. ಓಕೆ, ಕಾಮನ್ ಡಿಸೀಸಸ್ ಅಂತ ಕೆಲವು ನೋಡೋಣ ಬನ್ನಿ. ಹಂಗಾರೆ ಇವೆಲ್ಲ ಬಹಳ ಈಸಿ ಆಗಿರ್ತಕ್ಕಂಥ, ತುಂಬಾ ಟೈಮ್ ವೇಸ್ಟ್ ಮಾಡೋದು ಬೇಡ ನಾವೆಲ್ಲ ಇದ್ರಾಗೆ. ಓಕೆ, ನೀವೇ ಟೆಕ್ಸ್ಟ್ ಬುಕ್ ಅಲ್ಲಿ ಓದ್ಕೋಬಹುದು, ಇವೆಲ್ಲ ನೀವೇ ಟೆಕ್ಸ್ಟ್ ಬುಕ್ ಅಲ್ಲಿ ಓದ್ಕೋಬಹುದು. ಓಕೆ, ಅಷ್ಟು ಈಸಿ ಆಗಿರ್ತಕ್ಕಂಥದ್ದು ಏರಿಯಾ, ಅದಕ್ಕೆ ತುಂಬಾ ಫಾಸ್ಟ್ ಆಗಿ ಹೋಗೋಣ. ಕಾಮನ್ ಡಿಸೀಸಸ್ ಇನ್ ಮ್ಯಾನ್. ಓಕೆ, ಏನೇನು ಸಾಮಾನ್ಯ ರೋಗಗಳು ಹೆಚ್ಚು ಕಂಡು ಬರ್ತಕ್ಕಂಥ ಯಾವಂತ ಇಲ್ಲಿ ಕಾಮನ್ ಡಿಸೀಸ್ ಅಲ್ಲಿ ನಾವೀಗ ಸೊ ಎಸ್ ಕೆಲವು ಡಿಸೀಸ್ ಓದಕ್ ಹೋಗ್ತೀವಿ. ಫ್ರಮ್ ಬ್ಯಾಕ್ಟೀರಿಯಾ. ಓಕೆ, ಸೊ ಬ್ಯಾಕ್ಟೀರಿಯಾದಿಂದ, ಫ್ರಮ್ ವೈರಸಸ್, ಸೊ ವೈರಸಸ್ ಇಂದ, ಫ್ರಮ್ ಪ್ರೋಟೋಜೋವನ್ಸ್, ಎಸ್, ಪ್ರೋಟೋಜೋವನ್ಸ್.
ಸೊ ಅಲ್ಲಿಂದ ಫ್ರಮ್ ವರ್ಮ್ಸ್, ಓಕೆ, ಹೆಲ್ಮೆಂಥಿಸ್ ಅಥವಾ ವರ್ಮ್ಸ್ ಅಥವಾ ಹೆಲ್ಮೆಂಥಿಸ್ ಇಂದ, ಹಾಗೆ ಫಂಗೈ. ಸೊ ಹೀಗೆ ಕೆಲವು ಡಿಸೀಸ್ ಇಲ್ಲಿ ಸ್ಯಾಂಪಲ್ ಇಟ್ಟಿದ್ದಾರೆ, ಕಾಮನ್ ಆಗಿ ಕಂಡು ಬರ್ತಕ್ಕಂಥ ಡಿಸೀಸ್ ಇಟ್ಟಿದ್ದಾರೆ ನಮ್ಮಲ್ಲಿ. ಅದ್ರಲ್ಲಿ ಮುಖ್ಯವಾಗಿ ಬ್ಯಾಕ್ಟೀರಿಯಾದಲ್ಲಿ ನಾವೀಗ ಟೈಫಾಯ್ಡ್ ಅನ್ನ ಮತ್ತೆ ನ್ಯೂಮೋನಿಯಾ, ಸೊ ಟೈಫಾಯ್ಡ್ ಮತ್ತೆ ನ್ಯೂಮೋನಿಯಾನ ಓದ್ತಾ ಇದ್ದೀವಿ. ಅದು ವೈರಸ್ ಇಂದ ಎರಡನ್ನು ಇಟ್ಕೊಂಡಿದೀವಿ, ಒಂದು ಕಾಮನ್ ಕೋಲ್ಡ್ ಮತ್ತೊಂದು ಏಡ್ಸ್. ಓಕೆ, ಸೊ ಕಾಮನ್ ಕೋಲ್ಡ್ ಮತ್ತೆ ಏಡ್ಸ್ ಅನ್ನ ವೈರಸ್ ಇಂದ ಈ ಸರಿ ಓದ್ತಾ ಇದೀವಿ. ಪ್ರೋಟೋಸೋನ್ ಇಂದ ಒಂದೆರಡು ಓದೋಣ, ಮಲೇರಿಯಾ. ಓಕೆ, ಸೊ ಮಲೇರಿಯಾ, ಅಮೀಬಿಯಾಸಿಸ್, ಎಸ್ ಅಮೀಬಿಯಾಸಿಸ್, ಇವೆರಡನ್ನ ಪ್ರೋಟೋಸೋದಿಂದ ಓದೋಣ. ಇನ್ನು ವರ್ಮ್ಸ್ ಅಂದ್ರೆ ಏನು ಹೆಲ್ಮೆಂಥಿಸ್ಗಳಿದಾವಲ್ಲ, ಫ್ಲಾಟಿ ಹೆಲ್ಮೆಂಥಿಸ್, ಆಸ್ಕೆಲ್ಮೆಂಥಿಸ್, ವರ್ಮ್ಸ್ ಇಂದ ಈ ಸರಿ ಎರಡು ಓದೋಣ. ಒಂದು ಆಸ್ಕೇರಿಯಾಸಿಸ್, ಸೊ ಆಸ್ಕೇರಿಯಾಸಿಸ್, ಮತ್ತೊಂದು ಎಲಿಫೆಂಟಿಯಾಸಿಸ್, ಸೊ ಎಲಿಫೆಂಟಿಯಾಸಿಸ್ ಅಥವಾ ಫಿಲೇರಿಯಾಸಿಸ್ ಅಂತ. ಸೊ ಇದನ್ನೊಂದು ಓದ್ತಾ ಇದೀವಿ. ಇನ್ನು ಫಂಗೈಲ್ ಒಂದೇ ಒಂದು ಓದ್ತಾ ಇದೀವಿ ಸರಿ, ರಿಂಗ್ ವರ್ಮ್. ಓಕೆ, ರಿಂಗ್ ವರ್ಮ್. ಓಕೆ, ಸೊ ದೀಸ್ ಆರ್ ದ ಡಿಸೀಸಸ್ ದೇ ಆರ್ ಟು ಬಿ ಡಿಸ್ಕಸ್. ಏನ್ ಓದೋದು ಇದ್ರಾಗೆ, ಇಲ್ಲಿ ಏನ್ ಓದೋದಂದ್ರೆ ಫಸ್ಟ್ ಇವರ ಪ್ಯಾಥೋಜನ್. ಸೊ ಕರೆಕ್ಟ್ ಪ್ಯಾಥೋಜನ್ ಯಾರಾದ್ರೂ ವೆಕ್ಟರ್ಸ್ ಇದ್ರೆ ಅಂದ್ರೆ ಒಬ್ರಿಂದ ಒಬ್ರಿಗೆ ಹರಡಕ್ಕೆ ಯಾರಾದ್ರೂ ಇದ್ರೆ ವೆಕ್ಟರ್ಸ್. ಆಮೇಲೆ ಮೋಡ್ ಆಫ್ ಇನ್ಫೆಕ್ಷನ್, ಹೇಗಿದು ಒಬ್ರಿಂದ ಒಬ್ರಿಗೆ ಹರಡತ್ತೆ. ಆಮೇಲೆ ಸಿಂಪ್ಟಮ್ಸ್, ಸಮ್ ಮೇಜರ್ ಸಿಂಪ್ಟಮ್ಸ್. ಓಕೆ, ಸೊ ಕೆಲವು ಸಿಂಪ್ಟಮ್ಸ್. ಇನ್ನು ಡಯಾಗ್ನೋಸ್ಟಿಕ್ ಟೆಸ್ಟ್ ಯಾವ್ದು ನೋಡೋದು. ಎಕ್ಸಾಮ್ ದೃಷ್ಟಿಯಿಂದ ಇದರ ಡಿಸೀಸ್ ಕಾಸಿಂಗ್ ಪ್ಯಾಥೋಜನ್ ಮತ್ತೆ ಸಿಂಪ್ಟಮ್ಸ್ ಬಹಳಷ್ಟು ಇಂಪಾರ್ಟೆಂಟ್ ಗೊತ್ತಿರಬೇಕು. ಈಗ ನಾನು ಒಂದೊಂದನ್ನು ಇಲ್ಲಿ ಡಿಸ್ಕಷನ್ ಮಾಡ್ಕೊಂತ ಹೋಗ್ತೀನಿ. ಎಸ್, ಕಮಾನ್. ಫಸ್ಟ್ ಬ್ಯಾಕ್ಟೀರಿಯಲ್ ಡಿಸೀಸ್ ಅನ್ನು ಮೆನ್ಷನ್ ಮಾಡೋಣ. ಓಕೆ, ಟೈಫಾಯ್ಡ್. ಸೊ ಇದರ ಪ್ಯಾಥೋಜನ್ ಸಾಲ್ಮೋನೆಲ್ಲಾ ಟೈಫೈ. ಎಸ್, ಸಾಲ್ಮೋನೆಲ್ಲಾ ಟೈಫಿ, ದ ಪ್ಯಾಥೋಜನ್ ದಟ್ ಕಾಸಸ್ ಅ ಟೈಫಾಯ್ಡ್, ವಿಷಮ ಶೀತ ಜ್ವರ ಅಂತ ಹೇಳ್ತಾರೆ. ಓಕೆ, ಸೊ ಟೈಫಾಯ್ಡ್, ಸಾಲ್ಮೋನೆಲ್ಲಾ ಟೈಫಿ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಿಂದ ಇದು ಬರುತ್ತೆ. ದಿಸ್ ಆರ್ ಸಾಯಿಲ್ ಡ್ವೆಲ್ಲಿಂಗ್ ಬ್ಯಾಕ್ಟೀರಿಯಾ ವಿಚ್ ಇಸ್ ಪ್ರೆಸೆಂಟ್ ಇನ್ ಸಾಯಿಲ್. ಓಕೆ, ಸುಲಭವಾಗಿ ಸಿಗುತ್ತೆ. ಎಸ್ಪೆಷಲಿ ಅಡಿಗೆ ಮನೆಯಲ್ಲೆಲ್ಲ ಚೆನ್ನಾಗಿ ಕ್ಲೀನ್ ಇರಲಿಲ್ಲ ಅಂತಂದ್ರೆ ಸುಲಭವಾಗಿ ನಮ್ಮ ಅಡಿಗೆ ಊಟದ ಮೂಲಕ ಇದು ಬಂದ್ಬಿಡುತ್ತೆ. ಅದಕ್ಕಾಗಿ ಮೋಡ್ ಆಫ್ ಇನ್ಫೆಕ್ಷನ್ ಇದ್ರಾಗ ಹೆಂಗಪ್ಪ ಅಂದ್ರೆ, ಎಸ್, ಮೋಡ್ ಆಫ್ ಇನ್ಫೆಕ್ಷನ್ ಹೇಗಿದೆ ಒಬ್ರಿಂದ ಒಬ್ಬರಿಗೆ ಬರ್ತತೆ ಟೈಫಾಯ್ಡ್ ಅಂತಂದ್ರೆ, ಮೋಡ್ ಆಫ್ ಇನ್ಫೆಕ್ಷನ್ ಥ್ರೂ ದ contaminated, yes, contaminated food and water. Yes, contaminated food and water. Okay, ಸೊ ಅದಕ್ಕೆ ಹೇಳಿದ್ರು ಅಡಿಗೆ ಮನೆ ಸ್ವಚ್ಛತೆ ಇಲ್ಲ ಅಂದ್ರೆ, ಅಡಿಗೆ ಪಾತ್ರೆಗಳು ಸ್ವಚ್ಛ ಇರಲಿಲ್ಲ ಅಂದ್ರೆ, ನಾವು ಕುಡಿಯೋ ನೀರು ಸರಿ ಇರಲಿಲ್ಲ ಅಂದ್ರೆ ಸುಲಭವಾಗಿ ಸಾಲ್ಮೋನೆಲ್ಲಾ ಟೈಫಿ ಅದರೊಳಗೆ ಸೇರ್ಕೊಂಡಿರುತ್ತೆ. ಈ ಸಾಲ್ಮೋನೆಲ್ಲಾ ಟೈಫಿ ಥ್ರೂ ದ ಕಂಟಾಮಿನೇಟೆಡ್ ಫುಡ್ ಅಂಡ್ ವಾಟರ್ ಇಟ್ ಎಂಟರ್ ಇನ್ಟು ಅವರ್ ಬಾಡಿ. ಓಕೆ, ಸಪೋಸ್ we drink such water, we eat such a food, then this salmonella typhi it get enter into our body. Okay, in the body it attacks. Okay, it attacks intestine, small intestine. Okay, so small intestine. Okay, small intestine, and later it migrates to the all parts of body, migrates to the different parts of body. So first ಇದು ಸ್ಮಾಲ್ ಇಂಟೆಸ್ಟೈನ್ ಇನ್ಫೆಕ್ಷನ್ ಮಾಡ್ತದೆ, ಆಮೇಲೆ ಎಲ್ಲ ಕಡೆಗೂ ಹರಡ್ಕೊಡುತ್ತೆ. ಸೊ ದಿಸ್ ಈಸ್ ಹೌ ದ ಮೋಡ್ ಆಫ್ ಇನ್ಫೆಕ್ಷನ್. ಇದು ನಮ್ಮ ಬಾಡಿಗೆ ಹೇಗೆ ಬರುತ್ತೆ ಅಂತ. ನೆಕ್ಸ್ಟ್ ಸಿಂಪ್ಟಮ್ಸ್ ಏನಂತ ನೋಡ್ಬಿಡೋಣ. ಓಕೆ, ವಾಟ್ ಆರ್ ದ ಸಿಂಪ್ಟಮ್ಸ್ ಆಫ್ ದಿಸ್ ಟೈಫಾಯ್ಡ್? ಟೈಫಾಯ್ಡ್ ಅಲ್ಲಿ ಬಹಳ ಸಿಂಪ್ಟಮ್ಸ್, ಹೈ ಫೀವರ್. ಸೊ ಬಹಳಷ್ಟು ಇಂಪಾರ್ಟೆಂಟ್ ಆಗಿ ಹೈ ಫೀವರ್ ಬರುತ್ತೆ. ಓಕೆ, ಸೊ ಅದಕ್ಕೆ ವಿಷಮ ಶೀತ ಜ್ವರ ಅನ್ನೋದು. ಜ್ವರ ಬಹಳ ಜೋರಾಗಿರ್ತದೆ, 39 to 40 ಡಿಗ್ರಿ ಸೆಲ್ಸಿಯಸ್ ತನಕ ಇರ್ಬೋದು. ಎಸ್, 39 to 40 ಡಿಗ್ರಿ ತನಕ ಜ್ವರ ಇರ್ಬೋದು. ಎಲ್ಲಿ ಜ್ವರ ಇರುತ್ತೋ ಅಲ್ಲಿ ಹೆಡ್ ಏಕ್ ಇರುತ್ತೆ, ಅದನ್ನ ನೀವು ಬರೆಯೋದು ಕಲ್ತ್ಕೊಂಡ್ಬಿಡಿ. ಜ್ವರ ಇತ್ತಂದ್ರೆ ಹೆಡ್ ಏಕ್ ಎಲ್ಲರೂ ಬರೀಬಹುದು ಅಂತ ಅರ್ಥ. ಓಕೆ, ಸೊ ಫೀವರ್ ಮತ್ತೆ ಹೆಡ್ ಏಕ್. ಇದು ಬಿಟ್ಟರೆ ಸ್ಟಮಕ್ ಪೇನ್ ಇರುತ್ತೆ ಇವರಿಗೆ. ಸ್ಟಮಕ್ ಪೇನ್ ಯಾಕೆಂದ್ರೆ ಸ್ಮಾಲ್ ಇಂಟೆಸ್ಟೈನ್ ಇನ್ಫೆಕ್ಷನ್ ಆಗಿರುತ್ತಲ್ವಾ, ಅದಕ್ಕಾಗಿ ಸ್ಟಮಕ್ ಪೇನ್ ಇರುತ್ತೆ. ಅದಿತ್ತು ಅಂದ್ರೆ ಕಾನ್ಸ್ಟಿಪೇಷನ್ ಇರಲೇಬೇಕು ಅಂತ. ಕಾನ್ಸ್ಟಿಪೇಷನ್ ಅಂದ್ರೆ ಮಲಬದ್ಧತೆ ಅಂತೀವಲ್ಲ, ಕಾನ್ಸ್ಟಿಪೇಷನ್ ಇರುತ್ತೆ. ಕಾನ್ಸ್ಟಿಪೇಷನ್, ವೀಕ್ನೆಸ್, ಯಾಕಂದ್ರೆ ಇವ್ರು ಈ ಜ್ವರದ ಊರಿಗೆ ಊಟ ಮಾಡೋಕ್ಕಾಗಲ್ಲ, ಹಾಗಾಗಿ ಮತ್ತೆ ಹೊಟ್ಟೆಯಲ್ಲೆಲ್ಲ ಅವಾಗ ನೋವಿರೋದ್ರಿಂದ ಡೈಜೆಷನ್ ಸಮಸ್ಯೆ, ಕಾನ್ಸ್ಟಿಪೇಷನ್ ಆಗ್ತದೆ. ಹಾಗೆ ಇವ್ರು ಊಟ ಬಿಟ್ಟು ಅದು ವೀಕ್ನೆಸ್, ಭಾರಿ ವೀಕ್ನೆಸ್ ಇರುತ್ತೆ ಇದು. ಓಕೆ, ತುಂಬಾ ವೀಕ್ನೆಸ್,
ಲಾಸ್ ಆಫ್ ಅಪಟೈಟ್. ಯಾಕೆಂದ್ರೆ ನೋಡಿ, ಲಾಸ್ ಆಫ್ ಅಪಟೈಟ್ ಇವರಿಗೆ ಸೊ ಹಸಿವೆ ಆಗೋದು ಜಾಸ್ತಿ. ಓಕೆ, ಲಾಸ್ ಆಫ್ ಅಪಟೈಟ್ APP. ಓಕೆ, ಲಾಸ್ ಆಫ್ ಅಪಟೈಟ್ ಹಸಿವಾಗಲ್ಲ. ಹಸಿವಾಗಲ್ಲಕ್ಕಿಂತ ಈ ಡೈಜೆಷನ್ ಸಮಸ್ಯೆ ಇರೋದ್ರಿಂದ ಅವ್ರಿಗೆ ಊಟ ಇಡಿಸೋದು ಜಾಸ್ತಿ ಜ್ವರ ಇದ್ಬಿಟ್ರೆ ಎಲ್ಲ ಕಹಿ ಕಹಿ ಅಂತ. ಹಾಗಾಗಿ ಲಾಸ್ ಆಫ್ ಅಪಟೈಟ್ ಇರುತ್ತೆ. ದೀಸ್ ಆರ್ ಮೇಜರ್ ಸಿಂಪ್ಟಮ್ಸ್ ಆಫ್ ಟೈಫಾಯ್ಡ್. ಓಕೆ, ಇವು ಮೇಜರ್ ಸಿಂಪ್ಟಮ್ಸ್ ಇರ್ತವೆ. ಇದ್ಬಿಟ್ರೆ ಅಂಡರ್ ಸಿವಿಯರ್ ಕಂಡೀಷನ್, ಸಪೋಸ್ ನಾಟ್ ಪ್ರಾಪರ್ ಟ್ರೀಟ್ಮೆಂಟ್ is not taken, then it results or it leads to severe condition. So that during severe condition, what happen? In a small intestine there may be perforation. Okay, so intestinal perforation. Yes, this is a severe condition. ಸಣ್ಣ ಕಳೆಲ್ಲ ತೂತ್ ಬಿದ್ದುಬಿಡ್ತವೆ. ಸೊ ಸಣ್ಣ ಕಳೆ ತೂತ್ ಬಿದ್ದು ಪಂಚರ್ ಆದಂಗೆ ಆಗ್ತವೆ ಅಂತ ಅದರ ಅರ್ಥ. ಸೊ ಅಷ್ಟು ಸರಿಯಾದ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂದ್ರೆ ಓಕೆ ಸಾವು ಕೂಡ ಬರ್ಬೋದು ಅಂತ. ಹಾಗಾಗಿ ಪ್ರಾಪರ್ ಟ್ರೀಟ್ಮೆಂಟ್ ಅಂಡ್ ಪ್ರಾಪರ್ ಟೈಮ್ ತಗೊಂಡ್ರೆ ಸೊ ಇದು ಕ್ಯೂರಬಲ್. ಓಕೆ, ರೈಟ್. ಸೊ ದಿಸ್ ಇಸ್ ಅಬೌಟ್ ಟೈಫಾಯ್ಡ್. ನೆಕ್ಸ್ಟ್ ಬಿಟ್ರೆ ಯಾರು ನ್ಯೂಮೋನಿಯಾ ಬನ್ನಿ. ಎಸ್, ನ್ಯೂಮೋನಿಯಾ. ಎಸ್, ಸೊ ನ್ಯೂಮೋನಿಯಾ ಇದ್ಯಾರು? ನ್ಯೂಮೋನಿಯಾ ಅನದರ್ ಬ್ಯಾಕ್ಟೀರಿಯಾ that is a Streptococcus pneumoniae. Streptococcus pneumoniae. ನೆನಪಾಯ್ತಾ? Streptococcus pneumoniae ನೆನಪು ಬಂತಾ ನಿಮ್ಗೆ ಅಂತ? ಬರಲಿಲ್ವಾ? ನಮ್ಮ ಗ್ರಿಫಿತ್ ಎಕ್ಸ್ಪೆರಿಮೆಂಟ್ ಅಲ್ಲಿ SS ಸ್ಟ್ರೈನ್ ಮತ್ತೆ ಆರ್ ಸ್ಟ್ರೈನ್ ತಗೊಂಡಿದ್ರು, ಸ್ಟ್ರೆಪ್ಟೋಕಾಕಸ್ ಅಲ್ವಾ? ಸೊ ಆ ಸ್ಟ್ರೆಪ್ಟೋಕಾಕಸ್ ನ್ಯೂಮೋನಿಯಾ ತಗೊಂಡಿದ್ದಲ್ವಾ ಅವ್ರ ಎಕ್ಸ್ಪೆರಿಮೆಂಟ್ಗೆ. ಈ ಸ್ಟ್ರೆಪ್ಟೋಕಾಕಸ್ ನ್ಯೂಮೋನಿಯಾ ಇಂದ ಬರ್ಬೋದು, ಅಥವಾ ಇದಕ್ಕೆ ಇನ್ನೊಂದಿದೆ ಹೀಮೋಫಿಲಸ್ ಇನ್ಫ್ಲೂಯೆಂಜೆ. ನೋಡಿ, ಹೀಮೋಫಿಲಸ್ ಇನ್ಫ್ಲೂಯೆಂಜೆ. ಇದನ್ನ ಒಂದ್ಸರಿ ಎಕ್ಸಾಮ್ 1 ಮಾರ್ಕಿಗೆ ಕೇಳಿದಾರೆ, 1 ಮಾರ್ಕಿಗೆ ಹೀಮೋಫಿಲಸ್ ಇನ್ಫ್ಲೂಯೆಂಜೆನಾ. ಹಾಗಾಗಿ ನೋಡ್ಕೊಳ್ಳಿ, ಇದು ಪ್ಯಾಥೋಜನ್, 2 ಪ್ಯಾಥೋಜನ್ ನ್ಯೂಮೋನಿಯಾ ಬರ್ತಕ್ಕಂಥದ್ದು. ಈ ನ್ಯೂಮೋನಿಯಾಕ್ಕೆ ಮೋಡ್ ಆಫ್ ಇನ್ಫೆಕ್ಷನ್ ಏನು ಅಂತ ನೋಡ್ಬಿಡ ನೇರವಾಗಿ. ಸೊ ಮೋಡ್ ಆಫ್ ಇನ್ಫೆಕ್ಷನ್ ಬಂದ್ರೆ ಇನ್ಹೇಲಿಂಗ್ ಅಲ್ವಾ? ಇನ್ಹೇಲಿಂಗ್ ಉಸಿರಾಟ ಮೂಲಕ ಒಳ ತಗೊಳ್ಳೋದು. ಓಕೆ, ಇನ್ಹೇಲಿಂಗ್ ಡ್ರಾಪ್ಲೆಟ್ಸ್. ಎಸ್, ಡ್ರಾಪ್ಲೆಟ್ಸ್ ಆರ್ ಏರೋಸಾಲ್. ಓಕೆ, ಏರೋಸಾಲ್ that released by a patient. Okay, released by the infected person ಅಥವಾ patient. ಇಲ್ಲೇನು ಇನ್ಫೆಕ್ಟೆಡ್ ಪರ್ಸನ್ ಇದನೋ ಅವನ ಸ್ನೀಸಿಂಗ್ ಇಂದನೋ ಕಾಫ್ ಇಂದನೋ ಸೀನೋದ್ರಿಂದ ಕೆಮ್ಮೋದ್ರಿಂದ ಉಗುಳೋದ್ರಿಂದ ಈ ತರ ಡ್ರಾಪ್ಲೆಟ್ಸ್ ಅಥವಾ ಏರೋಸಾಲ್ ಅಂದ್ರೆ ಗಾಳಿಲಿರೋ ಧೂಳಿನ ಕಣಗಳಿದ್ವಲ್ಲ ಅದ್ರ ಮೇಲೆ ಇವರು ಎಂಜಲು ಉಗುಳು ಕೂತ್ಕೊಳ್ಳೋದು, ಅದು ಏರೋಸಾಲ್. ಅಥವಾ ನೇರ ಉಗುಳಿನ ಕಣಗಳೇ ಇರೋದು. ಒಂದ್ಸರಿ ನಾವು ಸೀನ್ ಎಷ್ಟೊಂದು ಉಗುಳಿನ ಕಣಗಳು ಬರ್ತಂತ ನೋಡ್ಬೋದು. ಆ ತರ ಡ್ರಾಪ್ಲೆಟ್ಸ್ ಇವತ್ತಂತೂ ಅದು ಎಸ್ಪೆಷಲಿ ಈಗ ನಾವೆಲ್ಲರೂ ಕೊರೋನಾದಿಂದ ಒದ್ದಾಡ್ ಸಾಯ್ತಿದೀವಲ್ವಾ. ಸೊ ಈ ಕರೋನಾದಲ್ಲಿ ಏನು ಒದ್ದಾಡ್ತಿದ್ವೋ, ಕರೋನಾದಲ್ಲಿ ಏನು ಸಮಸ್ಯೆ ಪಡ್ತಾ ಇದೀವೋ, ಸೊ ಅದಕ್ಕೆಲ್ಲ ಗೌರ್ಮೆಂಟ್ ಎಷ್ಟೊಂದು ಆಕ್ಷನ್ ತಗೊಂಡ್ರೆ ಎಷ್ಟು ಈಸಿಯಾಗಿ ನಾವು ಅದನ್ನ ಫಾಲೋ ಮಾಡಬೇಕು, ಸಾಲ್ವ್ ಮಾಡ್ಬೇಕಂತ. ಓಕೆ, ಅದೆಲ್ಲ ಡ್ರಾಪ್ಲೆಟ್ಸ್ ನೋಡಿ, ಇದೇ ಡ್ರಾಪ್ಲೆಟ್ಸ್ ಏರೋಸಾಲ್ ಮೂಲಕ ಸುಲಭವಾಗಿ ಆಗ್ತಕ್ಕಂಥ. ಅದಕ್ಕಾಗಿ ಎಲ್ಲ ಮಾಸ್ಕ್ ಹಾಕೊಳ್ಳಿ. ಅಷ್ಟೊಂದು ಮಾಸ್ಕಿನ ಬಗ್ಗೆ ಅಷ್ಟೊಂದು ಕಾನ್ಸೆಪ್ಟ್ ನಿಮ್ಗೆ ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ಸೊ ಇದೇ ಕಾರಣಕ್ಕೆ ನೆಕ್ಸ್ಟ್ ನೀವು ಕಾಲೇಜಿಗೆ ಬರ್ತಾ ಇದ್ದೀರಾ, ದಯವಿಟ್ಟು ಮಾಸ್ಕ್ ಅನ್ನ ಒಂದು ಇಂಪಾರ್ಟೆಂಟ್ ವಿಷಯ ಅಂತ ತಿಳ್ಕೊಳ್ಳಿ. ಸ್ಯಾನಿಟೈಸರು, ಮಾಸ್ಕು, ಕ್ಲೀನಿಂಗು ಅದೆಲ್ಲರೂ ಫಾಲೋ ಮಾಡಿ. ಎಲ್ಲರಿಗೆಲ್ಲ ನೀವು ತಿಳ್ಕೋಬೇಕು, ನಿಮ್ ಜೀವ ನಿಮ್ ಕೈಯಲ್ಲಿ. ಓಕೆ, ಸೊ ಹಾಗೆ ಈ ಡ್ರಾಪ್ಲೆಟ್ಸ್ ಅಥವಾ ಏರೋಸಾಲ್ನ ಇನ್ಹೇಲ್ ಮಾಡೋದ್ರ ಮೂಲಕ. ಸೊ ದ ಡ್ರಾಪ್ಲೆಟ್ಸ್ ಆರ್ aerosols that are inhaled by healthy person, okay, which is released by the pneumonia patient, will causes the disease pneumonia. So what happened when pathogen like Streptococcus or Haemophilus enter into our body, it infects the lungs. Okay, lungs. Okay, in the lungs there is inflammation. Okay, inflammation of alveoli. Nodi, alveoli of lungs. Alveoli of lungs. Okay, ನೋಡಿ ಯಾವಾಗ ಇವು ಬಾಡಿ ಒಳಗೆ ಹೋಗ್ತಾವ ಸೀದಾ ರೆಸ್ಪಿರೇಟರಿ ಟ್ರ್ಯಾಕ್ ಇಂದ ಲಂಗ್ಸ್ ಇನ್ಫೆಕ್ಷನ್ ಮಾಡ್ತವೆ. ಲಂಗ್ಸ್ ಒಳಗೆ ಅಲ್ವಿಯೋಲೈನ್ ಇನ್ಫೆಕ್ಷನ್ ಶುರು ಆಗ್ಬಿಡ್ತದೆ. ಆಸ್ ಎ ರಿಸಲ್ಟ್ ದ ಅಲ್ವಿಯೋಲೈ ಫಿಲ್ಡ್ ವಿತ್ ಅ ಫ್ಲೂಯಿಡ್. ಎಸ್, ಅಲ್ವಿಯೋಲೈ ಫಿಲ್ಡ್ ವಿತ್ ಅ ಫ್ಲೂಯಿಡ್. ಆ ಅಲ್ವಿಯೋಲೈ ಒಂದು ಫ್ಲೂಯಿಡ್ ಸಿಂಬಳ ಎಲ್ಲ ತುಂಬ್ಕೊಂತ ಹೋಗ್ಬಿಡ್ತದೆ. ಅಲ್ಲಿ ಒಳಗಡೆ ಎಲ್ಲ ಗಟ್ಟಿ ಫ್ಲೂಯಿಡ್ ತುಂಬ್ಕೊಂತ ಹೋಗ್ಬಿಡುತ್ತೆ. ವಿಚ್ ರಿಸಲ್ಟ್ಸ್ ಇನ್ ಡಿಫಿಕಲ್ಟಿ ಇನ್ ಬ್ರೀದಿಂಗ್. ಓಕೆ, ಡಿಫಿಕಲ್ಟ್ ಬ್ರೀದಿಂಗ್.
ಇದರಿಂದ ಉಸಿರಾಟ ಏನಾಗುತ್ತೆ, ಕಷ್ಟ ಆಗುತ್ತೆ. ಇಟ್ ರಿಸಲ್ಟ್ಸ್ ಇನ್ ಡಿಫಿಕಲ್ಟಿ ಇನ್ ಬ್ರೀದಿಂಗ್, ಉಸಿರಾಟದಲ್ಲಿ ಸಮಸ್ಯೆ ಆಗುತ್ತೆ. ಸೊ ಅಂಡ್ ದೆನ್ ವಾಟ್ ಆರ್ ದ ಸಿಂಪ್ಟಮ್ಸ್ ಬೈ ದಟ್? ಓಕೆ, ಸೊ ಸಿಂಪ್ಟಮ್ಸ್ ಫೀವರ್ ಬರ್ಬೋದು. ಎಸ್, ಸೊ ಇವರಲ್ಲಿ ಫೀವರ್ ಬರ್ಬೋದು, ಚಿಲ್, ಚಳಿ ಬರುತ್ತೆ ಇಲ್ಲಿ, ಫೀವರ್, ಚಿಲ್, ಕಾಫ್. ಸೊ ರೆಸ್ಪಿರೇಟರಿ ಸಿಸ್ಟಮ್ ಅಂದ್ಮೇಲೆ ಕಾಫ್ ಇದ್ದೇ ಇರುತ್ತೆ. ಅಂಡ್ ದೆನ್ ಹೆಡ್ ಏಕ್. ಓಕೆ, ಹೆಡ್ ಏಕ್. ಸೊ ಇಷ್ಟು ಇದರ ಮೇಜರ್ ಸಿಂಪ್ಟಮ್ಸ್ ಅಂದ್ಕೋಬಹುದು, ನ್ಯೂಮೋನಿಯಾದ ಸಿಂಪ್ಟಮ್ಸ್. ಇದನ್ ಬಿಟ್ರೆ ಅಟ್ ಸಿವಿಯರ್ ಕಂಡೀಷನ್, ದಟ್ ಮೀನ್ಸ್ ನಾಟ್ ಟೇಕನ್ ದ ಟ್ರೀಟ್ಮೆಂಟ್ ಅಟ್ ರೈಟ್ ಟೈಮ್. ಓಕೆ, ಸೊ ಸಿವಿಯರ್ ಕಂಡೀಷನ್ ಆದ್ರೆ, ಸೊ ಅಂದ್ರೆ ಸರಿಯಾದ ಪ್ರಾಪರ್ ಟ್ರೀಟ್ಮೆಂಟ್ ಇಲ್ಲ ಅಂದ್ರೆ, ಈ ವೇರ್ ದ ಗ್ರೇ ಕಲರ್, ಎಸ್ ನೋಡಿ, ಗ್ರೇ ಕಲರ್ಡ್ ಫಿಂಗರ್ nail, okay, finger and nail or lips, okay, that turns into blue color. This is a severe condition which may ultimately lead to death. Okay, so this is the pneumonia. ಇಲ್ಲಿ ಟೈಫಾಯ್ಡ್ ಅಲ್ಲಿ ನಾನು ಇನ್ನೊಂದು ಮಾತು ಬಹಳ ಇಂಪಾರ್ಟೆಂಟ್ ಹೇಳ್ಬೇಕು, ಮರ್ತ್ಬಿಟ್ಟಿದ್ದೀನಿ ನೋಡಿ. ಸೊ ಟೈಫಾಯ್ಡ್ ಅಲ್ಲಿ ಡಯಾಗ್ನೈಸಿಂಗ್ ಟೆಸ್ಟ್, ವೈಡಾಲ್ ಟೆಸ್ಟ್ ಅಂತ, ಇದನ್ನು ಆನ್ಯುವಲ್ ಎಕ್ಸಾಮ್ ಕೇಳಿದೀವಿ, ದಯಮಾಡಿ ಮರಿಬೇಡಿ. ಸೊ ಟೈಫಾಯ್ಡ್ ಅನ್ನ ಪತ್ತೆ ಹಚ್ಚಲಿಕ್ಕೆ ಏನ್ ಟೆಸ್ಟ್ ಇದೆ, ಅದು ವೈಡಾಲ್ ಟೆಸ್ಟ್. ಸೊ ವಿಡಾಲ್, WIDAL, ವಿಡಾಲ್ ಟೆಸ್ಟ್. ಸೊ ದಟ್ ಟೆಸ್ಟ್ ಈಸ್ ಯೂಸ್ ಟು ಡಯಾಗ್ನೈಸ್ ದ ಟೈಫಾಯ್ಡ್. ಸೊ ಅದೊಂದು ದಯವಿಟ್ಟು ಮರಿಬೇಡಿ, ಮರ್ತಿದೀವಿ ಅದು. ಇನ್ನು ನ್ಯೂಮೋನಿಯಾ ಗೊತ್ತಾಯ್ತು, ಇಷ್ಟು. ಸೊ ದಿಸ್ ಈಸ್ ಅಬೌಟ್ ದ ಬ್ಯಾಕ್ಟೀರಿಯಲ್ ಡಿಸೀಸಸ್. ಓಕೆ, ಬೋರ್ಡ್ ಅನ್ನು ಕ್ಲೀನ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ವೈರಲ್ ಡಿಸೀಸಸ್. ಎಸ್, ವೈರಲ್ ಬಂದ್ರೆ ಕಾಮನ್ ಕೋಲ್ಡ್, ಆಗ್ಲೇ ಹೇಳ್ಬಿಟ್ಟಿದೀವಿ. ಎಸ್, ಕಾಮನ್ ಕೋಲ್ಡ್. ಕಾಮನ್ ಕೋಲ್ಡ್ ನೆಗಡಿ ಅಲ್ವಾ? ನೆಗಡಿ ಯಾರಿಗೆ ಬಂದಿಲ್ಲ? ಎಲ್ಲಾರು ನೆಗಡಿಯಲ್ಲಿ ಬಂದಿರುತ್ತೆ. ಈಗಂತೂ ಏನು ಅನಾಡಿ ಹೇಳ್ತಿದ್ವಲ್ವಾ ಕರೋನಾದ ಬಗ್ಗೆ, ಎಲ್ಲ ಇದ್ರ ಸಿಂಪ್ಟಮ್ಸ್ ಅದರಲ್ಲೂ ಕೂಡ ಇರ್ತವೆ. ಹಾಗಾಗಿ ಕಾಮನ್ ಕೋಲ್ಡ್ ವೈರಲ್ ಫೀವರ್ ತರ ವೈರಲ್ ಇದ್ದಿದೆ. ಎಸ್, ನೆಗಡಿಯಲ್ಲಿ ಏನೇನಿರುತ್ತೆ ಅಂತ, ಫಸ್ಟ್ ಪ್ಯಾಥೋಜನ್ ಯಾರು ಅಂತ. ಪ್ಯಾಥೋಜನ್ ರೈನೋ ವೈರಸಸ್. ನೋಡಿ, ರೈನೋ ವೈರಸಸ್ ಇವರೆಲ್ಲ ಒಂದು ಗ್ರೂಪಿನ ವೈರಸಸ್. ಈ ರೈನೋ ವೈರಸಸ್ ಇಂದ ಬರ್ತಕ್ಕಂಥದ್ದು ನೆಗಡಿಗಳು. ಸೊ ರೈನೋ ವೈರಸಸ್ ದೇ ಕಾಸ್ ದಿಸ್ ಡಿಸೀಸ್. ಓಕೆ, ಸೊ ಇದು. ಇನ್ನು ಇನ್ಫೆಕ್ಷನ್, ಮೋಡ್ ಆಫ್ ಇನ್ಫೆಕ್ಷನ್ ಹೆಂಗೆ ಅಂತ. ಮೋಡ್ ಆಫ್ ಇನ್ಫೆಕ್ಷನ್ ಬಂದ್ರೆ ಇದು ಒನ್ ಸೆಕೆಂಡ್ ನ್ಯೂಮೋನಿಯಾದಲ್ಲಿ ಏನಂದ್ರೆ ಬೈ ಇನ್ಹೇಲಿಂಗ್. ಓಕೆ, ಇನ್ಹೇಲಿಂಗ್ ಡ್ರಾಪ್ಲೆಟ್ಸ್, ಒನ್ ಸೆಕೆಂಡ್. ಓಕೆ, ಡ್ರಾಪ್ಲೆಟ್ಸ್ ಅಥವಾ ಇನ್ಹೇಲಿಂಗ್ ಡ್ರಾಪ್ಲೆಟ್ಸ್ ಬಿಟ್ರೆ ನೆಕ್ಸ್ಟ್ ಇದರಲ್ಲಿ ಇಂಪಾರ್ಟೆಂಟ್ ದ ಕಂಟ್ಯಾಮಿನೇಟೆಡ್ ಆಬ್ಜೆಕ್ಟ್ಸ್. ನೋಡಿ, ಕಂಟ್ಯಾಮಿನೇಟೆಡ್ ಆಬ್ಜೆಕ್ಟ್ಸ್, ಕಂಟ್ಯಾಮಿನೇಟೆಡ್ ಆಬ್ಜೆಕ್ಟ್ಸ್. ಸೊ ಕಂಟ್ಯಾಮಿನೇಟೆಡ್ ಆಬ್ಜೆಕ್ಟ್ಸ್ ಅಂದ್ರೆ ಅವ್ನು ನೆಗಡಿ ಆದವನು ಏನೇನೆಲ್ಲ ಸೀನಿ ಎಲ್ಲಿ ಬೇಕಲ್ಲಿ ಸೀನಿ ಅವ್ರ ಕೈ ಅಥವಾ ಆ ಸಿಂಬಳ ಎಲ್ಲೆಲ್ಲಿ ಟಚ್ ಆಗಿರುತ್ತೋ, ಎಲ್ಲೆಲ್ಲಿ ಮುಟ್ಟಿರುತ್ತೋ ಅವೆಲ್ಲ ಆಬ್ಜೆಕ್ಟ್ಸ್ ಗಳನ್ನು ನೀವ್ಯಾರು ಬಳಸಿ ನೀವು ಬರುತ್ತೆ ಅಂತ ಅದ್ರ ಅರ್ಥ. ನೋಡಿ, ಅವ್ನು ಏನು ಅಲ್ಲಿ ಮುಟ್ಟಿರ್ಬೋದು ಅಥವಾ ಏನು ಬಳಸಿರ್ಬೋದು ಅಂತ. ಸೊ ಇಲ್ಲಿ ಬಂದ್ರೆ ನೋಡಿ, ಆಗ್ಲೇ ಹೇಳಿದ್ವಲ್ಲ ನಾವು ನ್ಯೂಮೋನಿಯಾದಲ್ಲಿ ಅದು ಡ್ರಾಪ್ಲೆಟ್ಸು, ಏರೋಸಾಲು, ಅದರಿಂದ ಸ್ನೀಸಿಂಗು ಅದರಿಂದ ಬರುತ್ತೆ ಅಂತ. ಇವನು ಅಷ್ಟೇ, ಇವನೇನಿದನ್ನ ಸ್ನೀಸ್ ಮಾಡೋದ್ರಿಂದ, ಕಾಫಿಂಗ್ ಮಾಡೋದ್ರಿಂದ ಇವೆಲ್ಲೂ ಕೂಡ ರಿಲೀಸ್ ಆಗ್ತವೆ. ಅವನು ಇನ್ಹೇಲ್ ಮಾಡಿಬಿಟ್ರೆ ಸೊ ಈ ವೈರಸ್ ಬರುತ್ತೆ. ಹಂಗೆ ನ್ಯೂಮೋನಿಯಾ ಬಂದಂಗೆ. ನ್ಯೂಮೋನಿಯಾದಲ್ಲಿ ಇವನ್ ಗ್ಲಾಸಸ್, ಅವ್ನು ಬಳಸಿರೋ ಗ್ಲಾಸ್ ಆಗಿರ್ಲಿ ಅಥವಾ ಯುಟೆನ್ಸಿಲ್ಸ್ ಆಗಿಲ್ಲ, ಅವ್ನು ಬಳಸಿರೋ ಲೋಟ, ತಟ್ಟೆ, ಕಪ್ಪು, ಅದರಲ್ಲೂ ಕೂಡ ನ್ಯೂಮೋನಿಯಾ ಬ್ಯಾಕ್ಟೀರಿಯಾಗಳು ಇರ್ತವೆ. ಹಾಗೆ ಇಲ್ಲೂ ಇನ್ಫೆಕ್ಟೆಡ್ ಆಬ್ಜೆಕ್ಟ್ಸ್ ಅಂದ್ರೆ ಅವ್ನು ಏನ್ ಮುಟ್ಟಿರ್ಲಿ, ಒಂದು ಟವಲ್ ಮುಟ್ಟಿರ್ಬೋದು, ಕ್ಲಾತ್ಸು, ಟವಲ್ಲು, ಕಪ್ಪು, ಕೀ ಚೈನು, ಡೋರ್ ನಾಬು, ಸ್ಟೇರಿಂಗು, ಮೊಬೈಲು, ಆರ್ ಕೀ ಪ್ಯಾಡ್ ಆರ್ ಕೀಬೋರ್ಡ್, ಈ ತರ ಏನ್ ಬಳಸಿರೋ ಆ ತರ ನಾವು ಮುಟ್ಟಿದ್ರೆ, ಅವ್ನು ಬಳಸಿರೋ ವಸ್ತು ಬಳಸಿದ್ರೆ ಅವೆಲ್ಲದಿಂದಲೂ ಕೂಡ ಸೊ ಇದು ಸುಲಭವಾಗಿ ಒಬ್ಬರಿಂದ ಒಬ್ಬರಿಗೆ ಆಡ್ತದೆ. ಹಾಗಾಗಿ ವೆನ್ ದ ಪರ್ಸನ್ ಸಫರಿಂಗ್ ಫ್ರಮ್ ಅ ಕಾಮನ್ ಕೋಲ್ಡ್, ವೆನ್ ಈ ಸ್ನೀಸಸ್ ಆರ್ ಕಾಫ್, ಸೊ ದಟ್ ರಿಲೀಸಸ್ ದ ಡ್ರಾಪ್ಲೆಟ್ಸ್ ಬೈ ಇನ್ಹೇಲಿಂಗ್ ದೋಸ್ ಡ್ರಾಪ್ಲೆಟ್ಸ್. ಸೊ ಆ ತರ ಡ್ರಾಪ್ಲೆಟ್ಸ್ ಅನ್ನ ನಾವು ಇನ್ಹೇಲಿಂಗ್ ಮಾಡೋದ್ರಿಂದ, ಅಥವಾ ಸೊ ಬೈ ದ ಕಂಟ್ಯಾಮಿನೇಟೆಡ್ ಆಬ್ಜೆಕ್ಟ್ಸ್, ಸೊ ಲೈಕ್ ಟವಲ್, ಕರ್ಚಿಫ್, ಡೋರ್ ನಾಬು, ಸೊ ಹೇಳಿದ್ವಲ್ಲ ಆ ತರ ಯಾವುದೇ ಮುಟ್ಟಿದ್ರು ಕೂಡ ಅದನ್ನ ಮುಟ್ಕೊಂಡು ನಿಂತ ನಾವು ಬಳಸೋ ಮೂಲಕ ಬರುತ್ತೆ. ಸೊ ದಟ್ ಈಸ್ ಅ ಮೋಡ್ ಆಫ್ ಇನ್ಫೆಕ್ಷನ್. ಸುಲಭವಾಗಿ ಅದಕ್ಕೆ ಬಹಳ ವೇಗದಲ್ಲಿ ಹರಡ್ತದೆ, ನಮ್ಗೆ ಗೊತ್ತೇ ಆಗೋದಿಲ್ಲ. ಒಂದು ಬಸ್ ಹತ್ಬೇಕಾದ್ರೆ ನಾವು ಎಷ್ಟೊಂದು ಬಸ್ಕೊಂಡು ಇಟ್ಕೊಂಡು ಅದು ಇಟ್ಕೊಂಡು ಹೋಗಿ ನಮ್ಮ ಸೀಟ್ ತಲುಪೋಷ್ಟಕ್ಕೆ ಎಷ್ಟೊಂದು ತರ ಮುಟ್ಕೊಂಡು ಹೋಗಿರ್ತೀವಿ. ಅದ್ರಲ್ಲಿ ಕಾಮನ್ ಕೋಲ್ಡ್ ಇರೋ ಯಾರೋ ಒಬ್ಬ ಅಲ್ಲೆಲ್ಲ ಮುಟ್ಕೊಂಡಿದ್ರೆ ಸುಲಭವಾಗಿ ಅದು ನಾವು ಮುಟ್ಕೊಂಡು ಇಂಥವ್ರು ನಮಗೆ ಎಂಟ್ರಿ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದನ್ನೇ ನಾವು ಈ ಕರೋನಾದಲ್ಲಿ ಅಷ್ಟೊಂದು ಹೇಳ್ತಾ ಇರೋದು. ಸೊ ಹಾಗಾಗಿ ಎಸ್, ಕಂಟ್ಯಾಮಿನೇಟೆಡ್ ಆಬ್ಜೆಕ್ಟ್ಸ್ ಗಳನ್ನ
ಬಳಸೋದ್ರಿಂದ ಬರ್ತದೆ ಅಂತ. ನೆಕ್ಸ್ಟ್ ಸೊ ಇದು ಹೈಲಿ ಇನ್ಫೆಕ್ಟಿಯಸ್, ಸುಲಭವಾಗಿ ಒಬ್ಬರಿಂದೊಬ್ಬರಿಗೆ ಬಹಳ ವೇಗ ಹರಡ್ಬಿಡುತ್ತೆ. ಅದಕ್ಕಾಗಿ ಟು ವಿಚ್ ಆರ್ಗಾನಿಕ್ ಅಟ್ಯಾಕ್ಸ್, ಓಕೆ, ಎಲ್ಲಿಗೆ ಅಟ್ಯಾಕ್ ಆಗುತ್ತೆ ಅಂತ. ಈಗ ತಾನೇ ಟೈಫಾಯ್ಡ್ ಅನ್ನ ಸ್ಮಾಲ್ ಇಂಟೆಸ್ಟೈನಿಗೆ, ನ್ಯೂಮೋನಿಯಾನ ಅಲ್ವೇಲ್ ಆಫ್ ಲಂಗ್ಸ್ ಹೇಳಿದ್ವಿ. ಹಾಗೆ ಇವನೆಲ್ಲಿಗೆ, ಇವನು ನೋಸ್, ಎಸ್ ನೋಸ್. ಆಮೇಲೆ ರೆಸ್ಪಿರೇಟರಿ ಪ್ಯಾಸೇಜ್, ಓಕೆ. ಸೊ ರೆಸ್ಪಿರೇಟರಿ ಪ್ಯಾಸೇಜ್. ಸೊ ಇಲ್ಲಿ ಇವನು ಇನ್ಫೆಕ್ಷನ್ ಮಾಡ್ತಕ್ಕಂಥದ್ದು ನೆನಪಿರ್ಲಿ, ಬಟ್ ನಾಟ್ ಲಂಗ್ಸ್. ಸೊ ಕಾಮನ್ ಕೋಲ್ಡ್ ಲಂಗ್ಸ್ ಬರಲ್ಲ, ಕಾಮನ್ ಕೋಲ್ಡ್ ಲಂಗ್ಸ್ ಇಲ್ಲ. ಸೊ ಇಟ್ಟು ಬರೀ ಮೂಗು ಮತ್ತು ಉಸಿರಿನಾಳಗಳೇನಿದೆಯಲ್ಲ, ನಮ್ಮ ಬ್ರಾಂಕಸ್ ಟ್ರೇಕಿಯಾ, ಸೊ ಅವೆಲ್ಲ ಆ ರೆಸ್ಪಿರೇಟರಿ ಟ್ರ್ಯಾಕ್ ಬರುತ್ತೆ. ಸೊ ಅದು ಇವರ ಇನ್ಫೆಕ್ಟೆಡ್ ಏರಿಯಾ, ಓಕೆ. ಲಂಗ್ಸ್ ಲಿವರ್ಗೆಲ್ಲ ಹೋಗಲ್ಲ ಇದು. ನೆಕ್ಸ್ಟ್, ಸೊ ವಾಟ್ ಆರ್ ದ ಸಿಂಪ್ಟಮ್ಸ್ ದೆನ್? ಸೊ ಏನೇನು ಸಿಂಪ್ಟಮ್ಸ್ ಇದ್ರಲ್ಲಿ ಕಾಣಿಸ್ಕೋಬಹುದು ಕಾಮನ್ ಕೋಲ್ಡ್ ಇದ್ದರೆ? ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು ನೇಸಲ್ ಕಂಜೆಷನ್, ಮೂಗಿ ನೇರವಾಗಿ ನೇಸಲ್ ಕಂಜೆಷನ್. ಸೊ ಮೂಗ್ ಕಟ್ಟದಂಗೆ ಆಗೋದು, ಓಕೆ. ಎಸ್, ನೇಸಲ್ ಕಂಜೆಷನ್ ಇರ್ತಕ್ಕಂಥದ್ದು. ಎಸ್, ನೇಸಲ್ ಕಂಜೆಷನ್ ಇರ್ಬೋದು, ಅಥವಾ ನೇಸಲ್ ಡಿಸ್ಚಾರ್ಜ್. ಇದಂತೂ ಎಲ್ಲರಿಗೂ ಗೊತ್ತಾಗಿದೆ. ನೆಗಡಿ ಯಾವಾಗಲೂ ಸಿನ್ಸಿನಿ ಎಸಿತಿರ್ತಾನಲ್ವಾ, ಸೊ ಅದು ನೆಗಡಿ ಬರೆದು ಆ ಸಿಂಬಳನ್ನು ತೆಗೆದು ಎಸಿತಿರ್ತಾನಂತ ಇತ್ತು ನೋಡೋದು, ಓಕೆ. ಆಕ್ಚುಲಿ ಅದು ಆವಾಗಲೇ ಎಲ್ಲ ಏರೋಸಾಲು ಡ್ರಾಪ್ಲೆಟ್ಸ್ ಎಲ್ಲ ಬರ್ತಕ್ಕಂಥದ್ದು ಅವಾಗ್ಲೇನೆ, ಓಕೆ. ನೇಸಲ್ ಡಿಸ್ಚಾರ್ಜ್, ಮೂಗ್ ಸೋರ್ತಕ್ಕಂಥದ್ದು. ರನ್ನಿಂಗ್ ನೋಸ್, ಓಕೆ, ಅದು ರನ್ನಿಂಗ್ ನೋಸು. ಅದು ಬಿಟ್ರೆ ಸೋರ್ ಥ್ರೋಟ್, ಸೀನಿ ಕೆಮ್ಮಿ ಆ ಥರ. ಸೊ ಥ್ರೋಟ್ ಪೂರ್ತಿ ಈ ಥರ ಇನ್ಫೆಕ್ಷನ್ ಆಗ್ಬೋದು. ಸೋರ್ ಥ್ರೋಟು. ಹಾರ್ಸ್ನೆಸ್ ನೋಡಿ, HOARSENESS, ಹಾರ್ಸ್ನೆಸ್. ಸೊ ಗಾರ್ಗಾರ್, ಗಂಟ್ಲಲ್ಲೆಲ್ಲ ಗಾರ್ಗಾರ್ ಆಗ್ತಕ್ಕಂಥದ್ದು, ಉರಿ ಆಗ್ತಕ್ಕಂಥದ್ದು, ಅದು ಹಾರ್ಸ್ನೆಸ್. ಸೊ ಇದು ಆಗಿರ್ಬೋದು. ಅಂಡ್ ದೆನ್ ಟಯರ್ಡ್ನೆಸ್. ಎಸ್ ನೋಡಿ, ಟಯರ್ಡ್ನೆಸ್ ನೋಡಿ ಎಷ್ಟು ಬಾಧಿಸುತ್ತೆ ಅಂತ. ಇದು ಎಷ್ಟು ಜೊತೆಗೆ ಹೆಡ್ಏಕ್ ಕೂಡ ಇರ್ಬೋದು, ಓಕೆ, ಹೆಡ್ಏಕ್ ಇರ್ಬೋದು ಅಂತ. ಸೊ ಹಾಗಾಗಿ ನೇಸಲ್ ಕಂಜೆಷನ್, ನೇಸಲ್ ಡಿಸ್ಚಾರ್ಜ್, ಸೋರ್ ಥ್ರಾಟ್, ಹಾರ್ಸ್ನೆಸ್, ಟೈರ್ಡ್ನೆಸ್, ಹೆಡ್ಏಕ್, ದೀಸ್ ಆರ್ ದ ಮೇಜರ್ ಸಿಂಪ್ಟಮ್ಸ್ ಆಫ್ ದಿಸ್ ಕಾಮನ್ ಕೋಲ್ಡ್. ಇದು ಕಾಮನ್ ಕೋಲ್ಡಿನ ಮೇಜರ್ ಸಿಂಪ್ಟಮ್ಸ್. ಇಷ್ಟೇ ನಮ್ಮ ಬುಕ್ಕಲ್ಲಿ ಡಿಸ್ಕಸ್ ಮಾಡಿರ್ತಕ್ಕಂಥದ್ದು, ಅಷ್ಟನ್ನಲ್ಲಿ ಹೇಳೋಣ. ಸೊ ಇದಾದ್ಮೇಲೆ ನೆಕ್ಸ್ಟ್ ಮಲೇರಿಯಾ ಬನ್ನಿ. ಸೊ ಮಲೇರಿಯಾಕ್ಕೆ ಬನ್ನಿ ಮಾಡಿ. ಪ್ರೋಟೋಜೋವಾ ಡಿಸೀಸ್. ಈಗ ಇನ್ನೊಂದು ವೈರಲ್ ಡಿಸೀಸ್ ಏಡ್ಸ್, ಅದನ್ನ ಆಮೇಲೆ ಓದೋಣ, ಯಾಕಂದ್ರೆ ಅದ್ರ ಬಗ್ಗೆ ಅದಕ್ಕೆ ಇಮ್ಯುನಿಟಿ ಗೊತ್ತಿರ್ಬೇಕು. ಈ ಚಾಪ್ಟರ್ ಅತ್ಯಂತ ಇಂಪಾರ್ಟೆಂಟ್ ಇಮ್ಯುನಿಟಿ, ಮತ್ತೆ ಸಮ್ ಡಿಫಿಕಲ್ಟ್ ಏರಿಯಾ. ಸೊ ಅದು ಬಹಳಷ್ಟು ಇಂಪಾರ್ಟೆಂಟ್. ಇಮ್ಯುನಿಟಿ ಗೊತ್ತಾದ್ಮೇಲೆ ಏಡ್ಸ್ ಬಗ್ಗೆ ಮಾತಾಡಬೇಕು, ಅದಕ್ಕಾಗಿ ನಾನು ಅದನ್ನ ಬಗ್ಗೆ ಹೇಳ್ತಾ ಇಲ್ಲ, ಓಕೆ. ಮಲೇರಿಯಾ, ಪ್ರೋಟೋಜೋವನ್ ಡಿಸೀಸ್, ಓಕೆ. ಸೊ ಒಂದಂತ ಪ್ರೋಟೋಜೋವಾ, ದಟ್ ಇಸ್ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್, ಓಕೆ. ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಅಥವಾ ಪ್ಲಾಸ್ಮೋಡಿಯಂ ಫಾಲ್ಸಿಫಾರಂ, ಓಕೆ. ಫಾಲ್ಸಿಫಾರಂ ಅಥವಾ ಪ್ಲಾಸ್ಮೋಡಿಯಂ ಮಲೇರಿಯೆ. ನೋಡಿ ಯಾರ್ಯಾರು ಇದ್ರಾಗ ಇದಾರೆ ಅಂತ. ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಇರ್ಬೋದು, ಫಾಲ್ಸಿಫಾರಂ ಇರ್ಬೋದು, ಮಲೇರಿಯಾ ಇರ್ಬೋದು ಅಲ್ಲ. ದಿಸ್ ಈಸ್ ಬೈ ಬೈಟಿಂಗ್ ಇನ್ಫೆಕ್ಷನ್. ನೋಡಿ, ಬೈಟಿಂಗ್ ಆಫ್ ಅನಾಫಲಿಸ್ ಮಸ್ಕಿಟೋ. ನೋಡಿ, ಅನಾಫಲಿಸ್ ಮಸ್ಕಿಟೋ, ಎಸ್. So this disease infects from person to person by biting Anopheles mosquito, which is having sporozoites in its yes. So in its mouth, okay. So ಅದರ ಸಲೈವಾದಲ್ಲಿ ಸ್ಪೋರೋಜಾಯ್ಡ್ಸ್ ಇರಬೇಕು. ಸ್ಪೋರೋಜಾಯ್ಡ್ಸ್, ಈ ಸ್ಪೋರೋಜಾಯ್ಡ್ಸ್ ಬಗ್ಗೆ ಒಂದು ಮಾತಿ ಕ್ವಶನ್ ಕೇಳಿದ್ವಿ ಆಲ್ರೆಡಿ, ಓಕೆ. ಈಗ ಅದ್ರ ಲೈಫ್ ಸೈಕಲ್ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ನಾನೀಗ ಇಷ್ಟಕ್ಕಾಗೋದಿಲ್ಲ, ದಿಸ್ ಮುಗಿಸ್ಬಿಡ್ರೋಣ. ಸೊ ಆ ಲೈಫ್ ಸೈಕಲ್ ಅಲ್ಲಿ ಮತ್ತೆ ರಿಕಾಲ್ ಮಾಡ್ತೀನಿ. ಆ ಸ್ಪೋರೋಜಾಯ್ಡ್ಸ್ ಅನ್ನ ಇದ್ರ ಬಾಯಿಯಿಂದ ನೇರ ನಮ್ಮ ಬಾಡಿಗೆ ಕಳಿಸ್ಕೊಡುತ್ತೆ ಬೈ ಬೈಟಿಂಗ್. ಫೀಮೇಲ್ ಅನಾಫಲಿಸ್ ಮಸ್ಕಿಟೋ ಇದು ಬೈಟ್ ಮಾಡೋದ್ರಿಂದ. ಹಾಗಾಗಿ ಇಲ್ಲಿ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಏನು ಪ್ಯಾಥೋಜನ್, ಅನಾಫಲಿಸ್ ಮಸ್ಕಿಟೋ ಏನು ವೆಕ್ಟಾರ್. ನೆನಪಿರ್ಲಿ, ಪ್ಯಾಥೋಜನ್ ಬೇರೆ, ವೆಕ್ಟಾರೇ ಬೇರೆ. ಡಿಸೀಸ್ ಕಾಸಿಂಗ್ ಆರ್ಗ್ಯಾನಿಸಮ್ ಪ್ಲಾಸ್ಮೋಡಿಯಂ ಆದ್ರೆ, ಇನ್ನು ವೆಕ್ಟರ್ ಇದು ಒಬ್ರಿಗೊಬ್ರಿಗೆ ಹರಡೋನು ಇವನು ಅನಾಫಲಿಸ್ ಮಸ್ಕಿಟೋ, ಎಸ್. ಸೊ ಇದ್ರ ಲೈಫ್ ಸೈಕಲ್ ದಯವಿಟ್ಟು ನಾನು ಹೇಳ್ತೀನಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ, ಎಸ್. ಈ ತರ ಇದೇನೋ ಸ್ಪೋರೋಜಾಯ್ಡ್ಸ್ ಒಳಗಡೆ ಹೋದ್ರೆ ಸೀದಾ ಒಳಗಡೆ ಫಸ್ಟ್ ಇದು ಲಿವರ್ ಸೆಲ್ ಅನ್ನು ಅಟ್ಯಾಕ್ ಮಾಡುತ್ತೆ. ಲಿವರ್ ಸೆಲ್ಸ್, ಓಕೆ, ಹೆಪಾಟಿಕ್ ಸೆಲ್ಸ್. ಸೊ ಹೆಪಾಟಿಕ್ ಸೆಲ್ಸ್ ಅಂಡ್ ದೆನ್ ಸೊ RBCs, ಓಕೆ. ಅಲ್ಲೆಲ್ಲ ಏನು ಎ ಸೆಕ್ಷುವಲ್ ರಿಪ್ರೊಡಕ್ಷನ್, ಮಲ್ಟಿಪ್ಲಿಕೇಶನ್ ನಡೀತೈತೆ, ಇವ್ರದೆಲ್ಲ
ಎ ಸೆಕ್ಷುವಲ್ ರಿಪ್ರೊಡಕ್ಷನ್ ನಡೀತದೆ. RBC ಹೊರ ಬರ್ಬೇಕಾದ್ರೆ ಮೇಲ್ ಅಂಡ್ ಫೀಮೇಲ್ ಗೆಮೆಟೋಸೈಟ್ಸ್ ಅನ್ನ ಕೊಟ್ಬಿಡ್ತವೆ. ಅವು ಗೆಮೆಟೋಸೈಟ್ಸ್ ರೆಡಿ ಆಗಿರ್ತವೆ ನಮ್ಮ ಬಾಡಿಯಲ್ಲಿ. ಅಂತ ಟೈಮಲ್ಲಿ ಮತ್ತೆ ಯಾವ್ದಾದ್ರು ಮಸ್ಕಿಟೋ ಅನೋಫಲಸ್ ಮಸ್ಕಿಟೋ ಬಂದು ಬೈಟ್ ಮಾಡಿ ಬ್ಲಡ್ ಅನ್ನ ಸಕ್ ಮಾಡಿದ್ರೆ ಆ ಸಕ್ಕಿಂಗ್ ಮೀಲ್ ಆಹಾರದಲ್ಲಿ ಊಟ ಏನು ಹೀರ್ಕೊಳ್ತಲ್ಲ ಅದ್ರಗುಂಟ ಇದ್ರಲ್ಲಿ ಇರ್ತಕ್ಕಂಥ ಮೇಲ್ ಅಂಡ್ ಫೀಮೇಲ್ ಗೆಮೆಟೋಸೈಟ್ಗಳು ಮತ್ತೆ ಮಸ್ಕಿಟೋಕ್ಕೆ ಹೋಗ್ತವೆ. ಮಸ್ಕಿಟೋದಲ್ಲಿ ಸ್ಟಮಕ್ಗೆ ಹೋಗ್ತದ್ರ ಆ ಸ್ಟಮಕ್ಕಿನ ಇನ್ನರ್ ಲೈನಿಂಗ್ ಏನು ಎಪಿಥೀಲಿಯಂ ಮೆಂಬ್ರೇನ್ ಇದೆಯಲ್ಲ ಅಲ್ಲಿ ಈ ಮೇಲ್ ಅಂಡ್ ಫೀಮೇಲ್ ಫರ್ಟಿಲೈಸೇಷನ್ ಆಗಿಬಿಡ್ತವೆ. ಅದು ಒಂದ್ಕೊಂಡ್ ಸೇರ್ತವೆ. ಫರ್ಟಿಲೈಸೇಷನ್ ಆಗಿ ಮತ್ತೆ ಅವು ಝೈಗೋಟ್ ಆಗ್ತವೆ. ಝೈಗೋಟ್ ಸ್ಪೋರೋಸೈಟ್ಸ್ ರೂಪದಲ್ಲಿ ಮತ್ತೆ ಅದರ ಸಲೈವದಲ್ಲಿ ಸ್ಟೋರ್ ಆಗಿ ಕೂತ್ಕೊಳ್ತವೆ. ಇದು ಲೈಫ್ ಸೈಕಲ್ ಒಂದ್ಸರಿ ಮತ್ತೆ ರಿಕಾಲ್ ಮಾಡ್ತೀನಿ ಅಲ್ಲಿ. ಓಕೆ, ಟೋಟಲಿ ಹೀಗೆ ನಮ್ಮ ಬಾಡಿಗೆ ಇವು ಲಿವರ್ ಸೆಲ್ಸ್ ಮತ್ತೆ RBC ಮೇಲೆ ಇನ್ಫೆಕ್ಷನ್ ಮಾಡಿದಾಗ ದೇ ರಿಲೀಸ್ ಎ ಪಾಯ್ಸನ್, ಎ ಟಾಕ್ಸಿಕ್ ಹಿಮೋಸೈನ್. ನೋಡಿ, ಹಿಮೋಸೈನ್ ಅನ್ನ ರಿಲೀಸ್ ಮಾಡ್ತವೆ. ದಿಸ್ ಹಿಮೋಸೈನ್ ಇಟ್ ಡಿಸ್ಟರ್ಬ್ ದ ನಾರ್ಮಲ್ ಫಂಕ್ಷನ್ ಆಫ್ ಅವರ್ ಬಾಡಿ, ರಿಸಲ್ಟ್ಸ್ ಇನ್ ಮಲೇರಿಯಾ. ಸೊ ಏನೇನು ಸಿಂಪ್ಟಮ್ ಆಗುತ್ತೆ ಅವಾಗ? ಫೀವರ್ ನೋಡಿದ್ರೆ ಮತ್ತೆ ಫೀವರ್ ಅಂಡ್ ಚಿಲ್. ನೋಡಿ, ಫೀವರ್ ಅಂಡ್ ಚಿಲ್ ಬಟ್ ರೆಕರಿಂಗ್, ದಟ್ ಈಸ್ ಇಂಪಾರ್ಟೆಂಟ್. ಓಕೆ, ಸೊ ರೆಕರಿಂಗ್ ಇನ್ 3 to 4 days ಒನ್ಸ್. ಸೊ 3 to 4 days ಒಂದ್ಸರಿ ಇವು ರಿಪೀಟ್ ಆಗ್ತಾ ಹೋಗ್ಬಿಡ್ತವೆ. ಯಾವ ಫೀವರ್ ಬಿಟ್ಟು ಚಳಿ ಜ್ವರ ಬರ್ತವೆ, ಚಳಿ ಜ್ವರ ಬರ್ತಾ ಇರ್ತವೆ. ಅದು ಇದರಲ್ಲಿ ಬಹಳಷ್ಟು ಸಿಂಪ್ಟಮ್ ಆಗಿರ್ತಕ್ಕಂಥದ್ದು ಮಲೇರಿಯಾದಲ್ಲಿ. ಸೊ ಇದು ಕೂಡ ತುಂಬಾ ಸಾವುಗಳಿಗೆ ಕಾರಣ ಆಗ್ತಕ್ಕಂಥದ್ದು. ಓಕೆ, ಹವೆವರ್ ಈಗ ಇದರಲ್ಲಿ ರೊನಾಲ್ಡ್ ರಾಸ್ ಅಂತಕ್ಕಂಥವನು ಸಿಂಕೋನಾ ಫಿಸಿನಾಲಿಸ್ ಅನ್ನೋ ಮರದಿಂದ ಔಷಧಿ ತಯಾರು ಮಾಡ್ಕೊಟ್ಟಿದ್ದಾರೆ. ಓಕೆನಪ್ಪ. ಸೊ ಔಷಧಿನ ಇದಕ್ಕೆ ನಾವು ಬಳಸ್ತಾ ಇದ್ವಿ. ಈಗೆಲ್ಲ ಬೇಕಾಷ್ಟು ಅಭಿವೃದ್ಧಿ ಆಗಿದ್ವಿ ಇದ್ರ ಕಡೆ. ಅದೆಲ್ಲ ಹೊರಗಡೆ ವಿಷಯ, ರೈಟ್? ಇಷ್ಟು ಆ ಮಲೇರಿಯಾದ ಗೊತ್ತಿರ್ಬೇಕು. ಈ ಫಾಲ್ಸಿಫಾರಂ ಅಂತ ಹೇಳಿದ್ನಲ್ಲ ಆಗ್ಲೇ, ಇದು ಫ್ಯಾಟಲ್, ಅವು ಮ್ಯಾಲಿಗ್ನೆಂಟ್ ಮಲೇರಿಯಾ ಅಂತೆಲ್ಲ ಕರಿತೀವಿ ಇಲ್ಲಿ. ಇದನ್ನ ಮರಿಬೇಡಿ. ಸೊ ಮ್ಯಾಲಿಗ್ನೆಂಟ್ ಮಲೇರಿಯಾ, ಮ್ಯಾಲಿಗ್ನೆಂಟ್ ಅಂದ್ರೆ ರಕ್ತದಲ್ಲಿ ಗಂಟುಗಳಾಗ್ತಕ್ಕಂಥದ್ದು, ಕ್ಯಾನ್ಸರ್ ಗೆಡ್ಡೆ ಬರ್ತಲ್ಲ ಆ ತರ ಗೆಡ್ಡೆಗಳಾಗ್ತಕ್ಕಂಥದ್ದು ಮ್ಯಾಲಿಗ್ನೆಂಟ್ ಮಲೇರಿಯಾ. ಸೊ ಮ್ಯಾಲಿಗ್ನೆಂಟ್ ಮಲೇರಿಯಾ ವಿಚ್ ಲೀಡ್ಸ್ ಟು ದ ಡೆತ್ ಆರ್ ಫ್ಯಾಟಲ್, ಇಟ್ ಇಸ್ ವೆರಿ ಫ್ಯಾಟಲ್ ಅಂತ. ಸೊ ದಿಸ್ ಈಸ್ ಅಬೌಟ್ ಮಲೇರಿಯಾ. ಲೈಫ್ ಸೈಕಲ್ ಅನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇಟ್ಕೊಂಡಿದ್ದೀವಿ. ಸೊ ಹಿಯರ್ one more protozoan disease, that is amoebiasis. Okay, so amoebiasis, or it is also called amoebic dysentery. Okay, amoebic dysentery. amoebic dysentery ಅಥವಾ amoebiasis ಆಮಶಂಕೆ ಬೇದಿ. ಓಕೆ, ಆಮಶಂಕೆ ಬೇದಿ ಅಂತ ಕರೀತಾರೆ. ಇದಕ್ಕೆ ಎಂಟಮೀಬಾ ಹಿಸ್ಟೋಲಿಟಿಕಾ. ಓಕೆ, ಸೊ ಎಂಟಮೀಬಾ ಹಿಸ್ಟೋಲಿಟಿಕಾ. ಎಂಟಮೀಬಾ ಹಿಸ್ಟೋಲಿಟಿಕಾ ಅಂತಕ್ಕಂಥದ್ದು ಸೊ ಇದನ್ನ ತರ್ತಕ್ಕಂಥ ಒಂದು ಪ್ಯಾಥೋಜನ್ ಆಗಿದೆ, ರೈಟ್? ಇಟ್ ಈಸ್ ಬೈ ಎಂಟಮೀಬಾ ಹಿಸ್ಟೋಲಿಟಿಕಾ. ಓಕೆ, ಎಂಟಮೀಬಾ ಹಿಸ್ಟೋಲಿಟಿಕಾ. ಸೊ ದಿಸ್ ಈಸ್ ದ ಪ್ರೋಟೋಜೋನ್ ದಟ್ ಕಾಸಸ್ ದಿಸ್ ಅಮೀಬಿಯಾಸಿಸ್. ಇದು ಇದರಲ್ಲಿ ಏನ್ ಸಮಾಚಾರ, ಏನು ಈ ರೋಗದ್ದು ಅಂತಂದ್ರೆ, ಹಿಯರ್ ದಿಸ್ ಈಸ್ ದ ಡಿಸೀಸ್ ವಿಚ್ ಈಸ್ ಕಾಸ್ಡ್ ಬೈ ಅ ಪ್ಯಾರಾಸೈಟ್ ದಟ್ ಈಸ್ ಎಂಟಮೀಬಾ ಹಿಸ್ಟೋಲಿಟಿಕಾ ವಿಚ್ ಅಫೆಕ್ಟ್ಸ್ ದ ಲಾರ್ಜ್ ಇಂಟೆಸ್ಟೈನ್. ಓಕೆ, ಸೊ ಲಾರ್ಜ್ ಇಂಟೆಸ್ಟೈನ್, ಇದು ಲಾರ್ಜ್ ಇಂಟೆಸ್ಟೈನ್ಗೆ ಇನ್ಫೆಕ್ಷನ್ ಮಾಡ್ತಕ್ಕಂಥದ್ದು. ಸೊ ಅಂಡ್ ದಿಸ್ ಈಸ್ ದ ಡಿಸೀಸ್ ವಿಚ್ ಇಸ್ ಸ್ಪ್ರೆಡ್ ಫ್ರಮ್ ಪರ್ಸನ್ ಟು ಪರ್ಸನ್ ಬೈ ಎ ವೆಕ್ಟಾರ್. ನೋಡಿದ್ರ ಮಲೇರಿಯಾಕ್ಕೆ ಹೆಂಗೆ ವೆಕ್ಟಾರ್ ಅನಾಫಲಿಸ್ ಇತ್ತೋ, ಇಲ್ಲೂ ಕೂಡ ಹೌಸ್ ಫ್ಲೈ. ನೋಡಿ, ಹೌಸ್ ಫ್ಲೈ. So house fly is the Musca domestica, is the vector. ಸೊ ಈ ಮನೆಯಲ್ಲಿ ನೊಣಗಳೆಲ್ಲ ನೋಡಿದ್ರಲ್ಲ, ಯಾಕೆ ಮನೆಯಲ್ಲಿ ನೊಣ ಇರಬಾರ್ದು ಆಗಿದೆ ಅಂತಂದ್ರೆ, ಈಗೇನು ಎಂಟಮೀಬಾ ಹಿಸ್ಟೋಲಿಟಿಕಾದಲ್ಲಿ ಸಿಂಪ್ಟಮ್ಸ್ ಅಲ್ಲಿ ಲೂಸ್ ಮೋಷನ್ ಇರ್ತದೆ. ಸೊ ಇದು ರಕ್ತ ಬೇದಿ ಕೂಡ ಆಗುತ್ತೆ ಅಂತ. ಸೊ ಅಂತ ಏನ್ ಬೇದಿ ಆಗಿರ್ತಕ್ಕಂಥದ್ರಲ್ಲಿ ಅದ್ರ ಮೇಲೆ ಅದನ್ನ ಫೀಕಸ್. ಓಕೆ, ಸೊ ಈ ಫೀಕಸ್ ಮೇಲೆ ಕೂತ್ಕೊಂಡಿರ್ತಕ್ಕಂಥ ನೊಣಗಳಿದಾವಲ್ಲ, ಎಸ್ ನೋಡಿದ್ರೆ ಫೀಸಸ್. ಸೊ ಈ ಫೀಕಸ್ ಮೇಲೆ ಕೂತಿರ್ತಕ್ಕಂಥ ನೊಣಗಳಿದಾವಲ್ಲ, ಅವು ಬಂದು ನೇರ ಬಂದು ಮತ್ತೆ ನಮ್ಮ ತಟ್ಟೆ, ಊಟದ ತಟ್ಟೆ ಮೇಲೂ ಕೂಡ ಕೂತ್ಕೊಳ್ತವೆ ಅಂತ. ಹಾಗಾಗಿ ಹೌಸ್ ಫ್ಲೈಸ್ ದೇ ಟ್ರಾನ್ಸ್ಮಿಟ್ ದಿಸ್ ಡಿಸೀಸ್ ಆರ್ ಸ್ಪೋರ್ಸ್. ಅವು ಸ್ಪೋರ್ಸ್ ರೂಪದಲ್ಲಿ ಅಲ್ಲಿರ್ತವೆ ಅಂತ. ದೋಸ್ ಸ್ಪೋರ್ಸ್ ಆರ್ ಟ್ರಾನ್ಸ್ಮಿಟೆಡ್ ಬೈ ಹೌಸ್ ಫ್ಲೈ ಫ್ರಮ್ ಫೀಕಸ್ ಟು ಅವರ್ ಫುಡ್. ಓಕೆ, ಫೀಕಸ್ ಇಂದ ಫುಡ್ ಏನು ನೋಡ್ತೀವಿ, ಊಟ ಮಾಡಕ್ಕೆ ತಟ್ಟೆ ಮೇಲೆ ನೊಣಗಳಲ್ಲಿ ಎಷ್ಟು ಹಾರಾಡ್ತಿರೋದು ಉಂಟು, ಅದೆಲ್ಲ ನೋಡಿರ್ಬೋದು ನೀವು. ಸೊ ಅದೆಲ್ಲ ಮೇನ್ ಕಾರಣ ಆಗ್ಬಿಡುತ್ತೆ. ಆ ಫೀಕಸ್ ಅಲ್ಲಿ ಸ್ಪೋರ್ಸ್ ಅನ್ನ ನೇರ ಫುಡ್ ಗೆ ಟ್ರಾನ್ಸ್ಮಿಟ್ ಮಾಡ್ತಾನೆ. ಇದು ಹೌಸ್ ಫ್ಲೈ ಇಸ್ ದ ವೆಕ್ಟರ್. ಓಕೆ, ಇವನು ವೆಕ್ಟರ್ ಆಗಿ ಕೆಲಸ ಮಾಡ್ತಾನೆ. ಆಸ್ ಎ ರಿಸಲ್ಟ್ ದಿಸ್ ಎಂಟಮೀಬಾ ಹಿಸ್ಟೋಲಿಟಿಕಾ ಇಟ್ ಗೆಟ್ ಇನ್ ಟು ಅವರ್ ಬಾಡಿ,
ಥ್ರೂ ದಿಸ್ ಫುಡ್ ಆರ್ ಸಮ್ ಟೈಮ್ ವಾಟರ್. ಸೊ ವಾಟರ್ ಮೂಲಕನೂ ಕೂಡ ಹೋಗ್ಬೋದು ಅಂತ. ಓಕೆ, ಕಂಟಾಮಿನೇಟೆಡ್ ವಾಟರ್ ಆಗಿದ್ರೆ ಅಂದ್ರೆ ಈ ಎಂಟಮೀಬಾ ಈ ತರ ಫೀಕಸ್ ಮೆಟೀರಿಯಲ್ ಎಲ್ಲಾದ್ರೂ ನೋಡಿ ಅದಕ್ಕೆ ಹೇಳಿದ್ರು ಸ್ವಚ್ಛ ಕೈ ತೊಳ್ಕೋಬೇಕು ಟಾಯ್ಲೆಟ್ಗೆ ಹೋದಾಗ್ಲೋ, ಅಥವಾ ಇನ್ನು ಈ ಎಲ್ಲರೂ ಬಹಿರ್ದೇಶ ಅಂತ ಹೊರಗೆಲ್ಲ ಹೋಗೋದು ಉಂಟು, ಕೆರೆ ಪರ ಎಲ್ಲ ಅಲ್ಲಿ ಕೆರೆ ನೀರಿಗೆಲ್ಲ ಸೇರೋದು ಉಂಟು ಅಂತ. ಹಾಗಾಗಿ ನೀರಿನ ಮೂಲಕನೂ ಕೂಡ ಇದು ಬರ್ಬೋದು ಅಂತ. ಒಟ್ಟಿಗೆ ಕಂಟಾಮಿನೇಟೆಡ್ ಫುಡ್ ಅಂಡ್ ವಾಟರ್ ಇಂದ ಏನ್ ಟೈಫಾಯ್ಡ್ ಬಂತಲ್ಲ ಆ ತರ, ಎಸ್ಪೆಷಲಿ ಈ ಹೌಸ್ ಫ್ಲೈ, ಓಕೆ, ಅದು ಕಂಟಾಮಿನೇಟ್ ಅವರ್ ಫುಡ್, ದಟ್ ಫುಡ್ ದಟ್ ಕ್ಯಾರೀಸ್ ದಿಸ್ ಡಿಸೀಸ್ ಅಂತ. ಲಾರ್ಜ್ ಇಂಟೆಸ್ಟೈನ್ಗೆ ಹೋಗಿ ಇದು ಇನ್ಫೆಕ್ಷನ್ ಶುರು ಆಯ್ತಂದ್ರೆ ಏನೇನು ಇನ್ಫೆಕ್ಷನ್ ಏನಾಗುತ್ತೆ, ಏನ್ ಸಿಂಪ್ಟಮ್ಸ್ ಏನ್ ಬರ್ತವೆ ಅಂತ ಅವಾಗ. ಓಕೆ, ಏನ್ ಸಿಂಪ್ಟಮ್ಸ್ ಅನ್ನ ಇದ್ರೆ ನೋಡ್ಬೋದು ಇದ್ರೊಳಗಂದ್ರೆ ಇಂಟೆಸ್ಟೈನ್ ಅಂದ ತಕ್ಷಣ ಕಾನ್ಸ್ಟಿಪೇಷನ್ ಇರುತ್ತೆ. ಓಕೆ, ಕಾನ್ಸ್ಟಿಪೇಷನ್ ಟೈಫಾಯ್ಡ್ ಅಲ್ಲಿ ನೋಡ್ದು ಅಲ್ವಾ, ಕಾನ್ಸ್ಟಿಪೇಷನ್ ಮಲಬದ್ಧತೆ ಇರುತ್ತೆ. ಓಕೆ, ಸೊ ಕಾನ್ಸ್ಟಿಪೇಷನ್ ಬಿಟ್ರೆ ನೆಕ್ಸ್ಟ್ ಅಬ್ಡಾಮಿನಲ್ ಪೇನ್ ಇರುತ್ತೆ ನೋಡಿ, ಅಬ್ಡಾಮಿನಲ್ ಪೇನ್. ಓಕೆ, ಎಸ್, ಹೊಟ್ಟೆ ನೋವು, ಕೆಳ ಹೊಟ್ಟೆ ನೋವು ಅಬ್ಡಾಮಿನಲ್, ಯಾಕಂದ್ರೆ ಲಾರ್ಜ್ ಇಂಟೆಸ್ಟೈನ್ ಇದೀವಿ ನಾವು. ಆಗ್ಲೇ ಬರೀ ಸ್ಟಮಕ್ ಪೇನ್ ಅಂತ ಬರ್ಕೊಂಡಿದ್ವಿ, ಈಗ ಅಬ್ಡಾಮಿನಲ್ ಪೇನ್ ಬರ್ಕೊತಾ ಇದೀವಿ. ಓಕೆ, ಅಬ್ಡಾಮಿನಲ್ ಪೇನ್ ಇರುತ್ತೆ. ಓಕೆ, ಮಸಲ್ ಕ್ರಾಂಪಿಂಗ್ ನೋಡಿ ಇಲ್ವಾ ಸಾವೆಲ್ಲ. ಓಕೆ, ಮಸಲ್ ಕ್ರಾಂಪಿಂಗ್. ಸೊ ಇಲ್ಲಿ ಹಂಗೆ ಹೊಟ್ಟೆ ಇಚ್ಚಿಗಿದಂಗ ಆಗುತ್ತೆ ಅಂತ ಹೇಳ್ತಾರಲ್ಲ, ಹಂಗೆ ಇಚ್ಚಿಗಿದಂಗ ಆಗುತ್ತೆ ಅಂತ ಆ ತರದ್ದು ಮಸಲ್ ಕ್ರಾಂಪಿಂಗ್. ಓಕೆ, ಸ್ನಾಯುಗಳೆಲ್ಲ ಸೆಳೆತ ಉಂಟಾಗ್ಬಿಟ್ಟಿರ್ತತೆ. ಓಕೆ, ಮಸಲ್ ಕ್ರಾಂಪಿಂಗ್. ಇದು ಬಿಟ್ರೆ ಸ್ಟೂಲ್. ಓಕೆ, ಸ್ಟೂಲ್ ವಿತ್ excess of mucus and blood stain ಅಥವಾ ಬ್ಲಡ್ ಕ್ಲಾಟ್ಸ್ ನೋಡಿ ಏನೇನ್ ಬೇಕಂತಪ್ಪ. ಏನು ಸ್ಟೂಲ್, ಏನ್ ಇವರು ಫೀಕಸ್ ಮೆಟೀರಿಯಲ್ ಇದೆಯಲ್ಲ, ಸೊ ಆ ಫೀಕಸ್ ಮೆಟೀರಿಯಲ್ ಏನೈತಲ್ಲಪ್ಪ ಮಲ ಮತ್ತೇನಪ್ಪ ಕಕ್ಕಸ್. ಸೊ ಅದರಲ್ಲಿ ಹೆಚ್ಚು ಸಿಂಬಳ ಬೆರೆತ ಕಕ್ಕಸ್ ಮಾಡ್ತಾರೆ, ಜೊತೆಗೆ ಬ್ಲಡ್ ಕೂಡ ಬರ್ಬೋದು ಅಂತ, ಬ್ಲಡ್ ಕ್ಲಾಟ್ಸ್ ಕೂಡ ಜೊತೆಗೆ ಬರ್ಬೋದು ಅಂತ, ಯಾಕಂದ್ರೆ ಲಾರ್ಜ್ ಇಂಟೆಸ್ಟೈನ್ ಇನ್ಫೆಕ್ಷನ್ ಆಗಿ ಹೋಗಿರುತ್ತೆ. ಸೊ ಇದು ಅಮೀಬಿಯಾಸಿಸ್ ಅಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಸಿಂಪ್ಟಮ್ಸ್ಗಳನ್ನ ನೋಡ್ಕೊಳ್ಳಿ. ಸೊ ಇದು ಯಾವುದು ಅಮೀಬಿಯಾಸಿಸ್ ಸಿಂಪ್ಟಮ್ಸ್. ಇದು ನಿಮಗೆ ಪ್ರಾಕ್ಟಿಕಲ್ ಅಲ್ಲೂ ಕೂಡ 2 ಮಾರ್ಕ್ಸ್ಗೆ ಸ್ಯಾಂಪಲ್ ನಲ್ಲಿ ಕೊಡಬೇಕು. ನೆಕ್ಸ್ಟ್ ಹೆಲ್ಮೆಂಥಿಸ್ ಇಂದ ಬರ್ತಕ್ಕಂಥ ಡಿಸೀಸ್ ಬಗ್ಗೆ ಹೋದ್ರೆ, ಅಂದ್ರೆ ವರ್ಮ್ಸ್ ಇಂದ ಬರ್ತಕ್ಕಂಥದ್ರಲ್ಲಿ ವರ್ಮ್ಸ್ ಪ್ಲಾಟಿಯಲ್ಮೆಂಥಿಸ್, ಆಸ್ಕೆಲ್ಮೆಂಥಿಸ್ ಅಥವಾ ನಮ್ಮ ರೌಂಡ್ ವರ್ಮ್ಸ್ ಏನಿದಾರೆ ಆಸ್ಕೆಲ್ಮೆಂಥಿಸ್ ಅಲ್ಲಿ. ಸೊ ಅವ್ರದಾಗ ಬಂದ್ರೆ ಅಲ್ಲಿಂದ ಆಸ್ಕೇರಿಯಾಸಿಸ್ ನೋಡಿ, ಆಸ್ಕೇರಿಯಾಸಿಸ್ ಸರಿ ನೋಡ್ಕೊಳ್ಳಿ, ಆಸ್ಕೇರಿಯಾಸಿಸ್ ಅನ್ನೋ ಡಿಸೀಸು. ಆಸ್ಕೇರಿಯಾಸಿಸ್ ಬರ್ತಕ್ಕಂಥದ್ದು ರೌಂಡ್ ವರ್ಮ್ಸ್ ಇಂದ. ಓಕೆ, ಸೊ ರೌಂಡ್ ವರ್ಮ್ಸ್ ಇದು ಕಾಮನ್ ನೇಮ್ ರೌಂಡ್ ವರ್ಮ್ಸ್, ಬಟ್ ಸೈಂಟಿಫಿಕ್ ನೇಮ್ ಬರೀಬೇಕು ನೀವು, ಅದ ಆಸ್ಕ್ಯಾರಿಸ್ ಲೂಂಬ್ರಿಕಾಯ್ಡ್ಸ್. ಆಸ್ಕ್ಯಾರಿಸ್ lumbricoids. Yes, so this is the scientific name, common name, which causes the disease ascaris. ನೋಡಿ ಹೆಲ್ಮೆಂಥಿಸ್ ಹುಳುಗಳಿಂದ ಬರ್ತಕ್ಕಂಥ ರೋಗದಲ್ಲಿ ಒಂದೇದು ಹೇಳಿದೀನಿ, ಆಸ್ಕ್ಯಾರಿಸ್. ಓಕೆ, ಆಸ್ಕ್ಯಾರಿಸ್ ಲೂಂಬ್ರಿಕಾಯ್ಡ್ಸ್ ಇಂದ ಬರ್ತಂತ. ಇದೇನಿದು ಈ ಆಸ್ಕ್ಯಾರಿಸ್ ವರ್ಮ್ಸ್, ನೀವೆಲ್ಲ ಕೂಡ ಸಣ್ಣ ಮಕ್ಕಳು ಕೆಲವರೆಲ್ಲರೂ ಕೂಡ ಅವರ ಫೀಕಸ್ ಮೆಟೀರಿಯಲ್ ಅನ್ನ ಅಥವಾ ಸ್ಟೂಲ್ ಅನ್ನ ನೋಡಿದ್ರೆ, ಸ್ಟೂಲ್ ಅಂದ್ರೆ ದಯವಿಟ್ಟು ಇದು ಕಕ್ಕಸ್ಸು ದಯವಿಟ್ಟು. ಓಕೆ, ಅದನ್ನ ವಾಚ್ ಮಾಡ್ತಾರೆ, ಆದ್ರೆ ಹುಳುಗಳು ಕಾಣ್ಬೋದು, ಬೇಕಾಷ್ಟು ಹುಳುಗಳೆಲ್ಲ. ಓಕೆ, ತುಂಬಾ ಅದು ಇಷ್ಟಿಷ್ಟುದ್ದ ಹುಳುಗಳಲ್ಲಿ ಇರ್ಬೋದು. ಓಕೆ, ರೌಂಡ್ ವರ್ಮ್ಸ್ ಅವೆಲ್ಲ ಆಸ್ಕ್ಯಾರಿಸ್ ಮೇಲ್ ಅಂಡ್ ಫಿಮೇಲ್ ಇರ್ತವೆ. ಓಕೆ, ಇಷ್ಟುದ್ದ ಹುಳುಗಳು ಇರ್ಬೋದು ಅಂತ. ಅಷ್ಟೆಲ್ಲ ಹುಳುಗಳು ಕಕ್ಕಸ್ ಮೂಲಕ ಬರೋದನ್ನ ನೀವು ನೋಡಿರ್ಬೋದು. ಬೈ ಚಾನ್ಸ್ ಇಲ್ಲ ಅಂದ್ರೂ ಕೂಡ ಹೊಟ್ಟೆ ಒಳಗಡೆ ಸಣ್ಣ ಮಕ್ಕಳಲ್ಲಿ ಹೆಚ್ಚು ಜಾಸ್ತಿ ಇರ್ತವೆ, ಹಾಗೆ ಇಮ್ಯುನಿಟಿ ಕಡಿಮೆ ಇರೋದ್ರಿಂದ ಅವು ಲೂಂಬ್ರಿಕಾಯ್ಡ್ಸ್ ಅಂತ. ಈ ತರದ ಬಂದು ಮಣ್ಣಿಗೆ ಸೇರಿದ್ರೆ ಮಣ್ಣಲ್ಲಿ ಅವು ಎಗ್ಗನ್ನ ಇಟ್ಟು ಎಗ್ ಸೇರ್ಕೊಂಡ್ಬಿಡ್ತಾವೆ ಮಣ್ಣಿಗೆ ಬಂದು, ಎಗ್ಸ್. ಓಕೆ, ಎಗ್ಸ್, ಈ ಎಗ್ಸ್ ಮಣ್ಣಲ್ಲೇ ಸಾಯಿಲ್ ಅಲ್ಲೇ ಇರ್ತವೆ ದಯವಿಟ್ಟು. ಇದ್ರ ಮೂಲಕ ಹರಿದೋಗಿರ್ತಕ್ಕಂಥ ನೀರಿದೆಯಲ್ಲ, ಆ ನೀರನ್ನ ನೀವೇನಾದ್ರೂ ಕುಡಿದ್ರೆ ಎಗ್ಸ್ ಸುಲಭ ನಿಮ್ ಬಾಡಿಗೆ ಹೋಗ್ಬೋದು. ಸೊ ಥ್ರೂ ದ ವಾಟರ್, ಕಂಟಾಮಿನೇಟೆಡ್ ವಾಟರ್ ಅದೀಗ. ಅಥವಾ ಇದೇ ನೀರಿಂದ ನಾವು ಸೊಪ್ಪು ತರಕಾರಿ ಬೆಳೆಯೋದುಂಟು, ವೆಜಿಟೇಬಲ್ಸ್. ಓಕೆ, ಸಾಮಾನ್ಯವಾಗಿ ಸಿಟಿಯಲ್ಲಿ ಬಹಳಷ್ಟು ಕಡೆ ಎಲ್ಲ ಈ ಚರಂಡಿ ನೀರನ್ನು ಬಳಸ್ಕೊಂಡೇನೆ ಸೊಪ್ಪುಗಳೆಲ್ಲ ತರಕಾರಿಗಳೆಲ್ಲ ಬೆಳೆಯೋದುಂಟು. ದೊಡ್ಡ ದೊಡ್ಡ ಮೆಗಾ ಸಿಟಿಗಳಿಗೆ ಹೋಗ್ಬಿಟ್ರೆ ನೀವು ಚರಂಡಿನೇ ನದಿಗಳ ರೂಪದಲ್ಲಿ ಇರ್ತಿರುತ್ತೆ. ಆ ಚರಂಡಿನ ಒಂದು ದೊಡ್ಡ ಡ್ಯಾಮ್ ತರ ಕಟ್ಕೊಂಡು ನೀರನ್ನ, ಸೊ ಆ ನೀರಿಂದ ಬೆಳೀತಾರೆ. ಸೊ ಅಂತ ವೆಜಿಟೇಬಲ್ಸ್. ಓಕೆ, ಆ ವೆಜಿಟೇಬಲ್ಸ್ ಬೇರಲ್ಲಿ ಎಲ್ಲ ಈ ಎಗ್ಸ್ ಇರ್ತವೆ, ಸುಲಭವಾಗಿ ಎಗ್ಸ್ ಅದ್ರಲ್ಲಿ ಇರ್ತವೆ. ಅದಕ್ಕೆ ತರಕಾರಿಗಳು ಸೊಪ್ಪುಗಳು ತಂದ್ರೆ ಚೆನ್ನಾಗಿ ತೊಳಿಬೇಕು, ಉಪ್ಪು ನೀರಾಗಿ ತೊಳಿಬೇಕಂತ ಯಾಕೆ ಅಷ್ಟೆಲ್ಲ ಹೇಳ್ತೀವಿ ಅಂದ್ರೆ, ಈ ಎಗ್ಸ್ ಎಲ್ಲವೂ ಕೂಡ ಅಲ್ಲಿ ಇರೋದ್ರಿಂದ ನಿಮ್ಗೆ ಆಸ್ಕ್ಯಾರಿಸಿಸ್, ಅಮೀಬಿಯಾಸಿಸ್ ಕಾರಣ ಆಗ್ಬಿಡುತ್ತೆ. ಹಾಗಾಗಿ ಈ ವೆಜಿಟೇಬಲ್ಸ್ಗಳು, ಫ್ರೂಟ್ಸ್, ಸೊ ಈವನ್ ಫ್ರೂಟ್ಸ್ ಗಳೆಲ್ಲ ಕೂಡ ಕೆಲವು ಬರ್ಬೋದು ಇದೀಗ.
ಹಾಗಾಗಿ ವೆಜಿಟಬಲ್ಸು, ಫ್ರೂಟ್ಸು, ವಾಟರ್ ಇವರಿಗೆಲ್ಲ ಈ ಎಗ್ ಸೇರ್ಕೊಂಡು ಇದು ನಮ್ಮ ಬಾಡಿಗೆ ಬಂದು ಸೇರ್ಬೋದು. ಓಕೆ, ಸೊ ದಟ್ ಮೀನ್ಸ್ ಸೊ ಮೋಡ್ ಆಫ್ ಇನ್ಫೆಕ್ಷನ್ ಹೆಂಗಾದ್ರೆ, ಸೊ ದಿಸ್ ಈಸ್ ಬೈ inhaling, by consuming infected, okay, the water that contain the eggs of ascaris worms, so that infected water, vegetables or fruits, by consuming, by eating such, by drinking such water, the eggs may get into our body and they infect one side intestine. Nodi, infect intestine. So intestine infection ಮಾಡ್ತದೆ. ಸೊ intestine infection ಮಾಡಿ ಏನೇನಾಗುತ್ತೆ, ಇನ್ಫೆಕ್ಷನ್ ಆಯ್ತು, ಓಕೆ ಬಂದು ಸೇರ್ಕೊಂಡಿದೆ. ಈಗ ಏನೇ ಇನ್ಫೆಕ್ಷನ್ ಆಗ್ಬೋದು ಅಂತ. ಸೊ ಇನ್ಫೆಕ್ಷನ್, ಅದಕ್ಕೆ ಸರಿಯಾಗಿ ಒಳ್ಳೆ ನೀರನ್ನು ಕುಡೀರಿ, ತರಕಾರಿಗಳು ಸ್ವಚ್ಛ ತೊಳೆತೀನಿ ಅಂತ ಮತ್ತೆ ಮತ್ತೆ ಹೇಳ್ತೀರಿ. ಇದ್ರ ಉದ್ದೇಶಕ್ಕೇನೆ ಇನ್ಫೆಕ್ಷನ್ ಆದ್ರೆ ಏನೇನಾಗ್ಬೋದು ಅಂತ. ಸೊ ಒಂದ್ ಸೆಕೆಂಡ್ ಆಗ್ಲಿ ಹೇಳ್ದಂಗೆ ಇಲ್ಲಿ ಅಬ್ಡಾಮಿನಲ್ ಪೇನ್, ಓಕೆ, ಸೊ ಮಸಲ್ ಪೇನ್, ಒಂದ್ ಸೆಕೆಂಡ್ ಇಲ್ಲಿ ಮಸಲ್ ಪೇನ್ ಇದ್ದೇ ಇರುತ್ತೆ. ಹಾಗಾಗಿ ಮಸ್ಕ್ಯುಲರ್ ಪೇನ್ ಅನ್ನ ಒಂದು ತಗೊಳ್ಳೋಣ. ಓಕೆ, ಸೊ ಮಸ್ಕ್ಯುಲರ್ ಪೇನ್, ಓಕೆ, ಅಥವಾ ಇಂಟರ್ನಲ್ ಬ್ಲೀಡಿಂಗ್, ನೋಡಿ ಇದೊಂದು ಸೇರಿಸಬೇಕು. ಸೊ ಇಂಟರ್ನಲ್ ಬ್ಲೀಡಿಂಗ್, ಓಕೆ, ಇಂಟರ್ ಬ್ಲೀಡಿಂಗ್ ಇರುತ್ತೆ, ಇಂಟರ್ ಬ್ಲೀಡಿಂಗ್. ಆಮೇಲೆ ಫೀವರ್, ನೋಡಿ ಇಲ್ಲಿ ಫೀವರ್ ಇರುತ್ತೆ, ಇಂಪಾರ್ಟೆಂಟ್ ನೋಡ್ಕೊಳ್ಳಿ, ಫೀವರ್ ಇರುತ್ತೆ. ಓಕೆ, ಸೊ ಇಲ್ಲಿ ಫೀವರ್ ಇರ್ಬೋದು, ಇಂಟರ್ನಲ್ ಬ್ಲೀಡಿಂಗ್ ಇರ್ಬೋದು. ಸೊ ಇದನ್ನು ಬಿಟ್ರೆ ಬ್ಲಾಕೇಜ್ ಆಫ್ ದ ಇಂಟೆಸ್ಟೈನ್, ಓ ಗಾಡ್, ಓಕೆ, ಬ್ಲಾಕೇಜ್ ಆಫ್ ದ ಪ್ಯಾಸೇಜ್ ಆಫ್ ಇಂಟೆಸ್ಟೈನ್. ಅರ್ಥ ಆಗುತ್ತೆ ನಿಮಗೆ? ಇಡೀ ಇಂಟೆಸ್ಟೈನ್ ಅಲ್ಲಿ ಹುಳುಗಳಲ್ಲಿ ತುಂಬ್ಕೊಂಡ್ಬಿಡ್ತವೆ, ಇವುಗಳೆಲ್ಲ ಫುಲ್ಲು ತುಂಬ್ಕೊಂಡು ದಾರಿನ ಬ್ಲಾಕ್ ಮಾಡ್ಕೊಂಡ್ಬಿಟ್ಟಿರ್ತವೆ. ಏನು ಫುಡ್ ಹೋಗ್ಬೇಕಲ್ಲ, ದಾರಿನೇ ಕ್ಲೋಸ್ ಮಾಡ್ಬಿಟ್ಟಿರ್ತವೆ. ಆ ತರ ಬ್ಲಾಕೇಜ್ ಆಫ್ ದ ಇಂಟೆಸ್ಟೈನ್ ಈ ತರ ಕೂಡ ಆಗ್ಬೋದು ಅಂತ. ಯಾವಾಗ ಈ ತರ ಇಂಟರ್ನಲ್ ಬ್ಲೀಡಿಂಗ್ ಆಗಿ ಸೊ ರಕ್ತ ಕಳ್ಕೊತಾರೋ, ಇನ್ನು ಅನೀಮಿಯಕ್ಕೆ ದಾರಿ ಆಗ್ಬೋದು. ನೋಡಿ, ಸೊ ಅನೀಮಿಯಾ ಬರ್ಬೋದು. ಇದು ಆಸ್ಕೇರಿಯಾಸಿಸ್ ಅಲ್ಲಿ ಇರ್ತಕ್ಕಂಥ ಸಿಂಪ್ಟಮ್ಸ್. ಆಲ್ಮೋಸ್ಟ್ ಅಮೀಬಿಯಾಸಿಸ್ ಮತ್ತು ಆಸ್ಕೇರಿಯಾಸಿಸ್ ಒಂದೇ ತರ ಹರಡ್ತಾವ ಅಂತ ಅನ್ಕೋಬಹುದು ನಾವು. ಬಟ್ ಮೋಡ್ ಆಫ್ ಇನ್ಫೆಕ್ಷನ್ ಹತ್ರ ಸೇಮ್ ಇದ್ರು ಕೂಡ, ಬಟ್ ಇಲ್ಲಿ ಸಿಂಪ್ಟಮ್ಸ್ ಸಪರೇಟ್ ಆಗಿ ಬರೀಬೇಕಾಗುತ್ತೆ. ಅಲ್ಲಿಯ ಸಿಂಪ್ಟಮ್ಸೇ ಬೇರೆ, ಇಲ್ಲಿಯ ಸಿಂಪ್ಟಮ್ಸೇ ಬೇರೆ. ಸೊ ಸರಿಯಾಗಿ ನೋಡ್ಕೊಂಡು ಅದನ್ನ ಅಟೆಂಡ್ ಮಾಡಿ. ಎಲಿಫೆಂಟಿಯಾಸಿಸ್, ಓಕೆ, ಎಲಿಫೆಂಟಿಯಾಸಿಸ್ ಆಲ್ಸೋ ಕಾಲ್ಡ್ ಫಿಲೇರಿಯಾಸಿಸ್. ಓಕೆ, ಫಿಲೇರಿಯಲ್ ವರ್ಮ್ ಇಂದ ಬರೋದ್ರಿಂದ ಅಂತ ಅದರ ಅರ್ಥ ಫಿಲೇರಿಯಾಸಿಸ್. ಇದು ಕೂಡ ಒಂದು ವರ್ಮ್ ಅಥವಾ ಹೆಲ್ಮೆಂಥಿಸ್, ಇದರಿಂದ ಬರ್ತಕ್ಕಂಥದ್ದು. ಯಾವ ವರ್ಮ್ ಅದು? ಈ ವರ್ಮ್ ಎಲಿಫೆಂಟಿಯಾಸಿಸ್ ಅಂದ್ರೆ ಉಚರೇರಿಯಾ. ನೋಡಿ, ಉಚರೇರಿಯಾ ಬ್ಯಾಂಕ್ರಾಫ್ಟಿ, ಎಸ್, ಉಚರೇರಿಯಾ ಬ್ಯಾಂಕ್ರಾಫ್ಟಿ ಅಥವಾ ಉಚರೇರಿಯಾ ಮಲಾಯಿ. ಎಸ್, ಉಚರೇರಿಯಾ ಮಲಾಯಿ. ಇವರಿಬ್ಬರಿಂದ ಈ ಎಲಿಫೆಂಟಿಯಾಸಿಸ್ ಅಥವಾ ಫಿಲೇರಿಯಾಸಿಸ್ ಅಂತಕ್ಕಂಥ ಡಿಸೀಸ್ ಬರುತ್ತೆ. ಓಕೆ, ರೈಟ್. ಇದೇನು ಇದ್ರ ಡಿಸೀಸ್ ಏನು ಇದ್ದಂಗೆ ಹೇಗೆ ಸಾಧ್ಯ ಅಂತಂದ್ರೆ, ಸೊ ದಿಸ್ ಉಚರೇರಿಯಾ ಬ್ಯಾಂಕ್ರಾಫ್ಟಿ ಇಟ್ ಗೆಟ್ ಎಂಟರ್ ಇನ್ ಟು ಅವರ್ ಬಾಡಿ ಥ್ರೂ ಎನಿ ಕ್ರ್ಯಾಕ್ಸ್ ಇನ್ ದ ಫುಟ್ ಆರ್ ಸಮ್ ಅದರ್ ವೇ. ಏನೋ ಇನ್ಫೆಕ್ಷನ್ ಆದಾಗಲೋ, ಕ್ರ್ಯಾಕ್ ಇದ್ದಾಗಲೋ, ಅಥವಾ ಬರಿಗಾಲಲ್ಲಿ ನಡೀತಿರ್ಬೇಕಾದ್ರೂ, ಅಥವಾ ಸೊ ಬೇರೆ ಬೇರೆ ರೂಪದಲ್ಲಿ ಇದು ನಮ್ಮ ಬಾಡಿಗೆ ಎಂಟ್ರಿ ಆಗುತ್ತೆ. ಸೊ ಬಾಡಿ ಎಂಟ್ರಿಯಾಗಿ ಏನ್ ಮಾಡುತ್ತೆ? ಸೊ ಇಟ್ ಇನ್ಫೆಕ್ಟ್ಸ್ ದ ಲಿಂಫಾಯ್ಡ್ ವೆಸಲ್ಸ್. ನೋಡಿ, ಅದು ಬಹಳ ಇಂಪಾರ್ಟೆಂಟ್ ಇಲ್ಲಿ. ಲಿಂಫಾಯ್ಡ್ ವೆಸಲ್ಸ್, ಲಿಂಫಾಯ್ಡ್ ಟಿಶ್ಯೂ, ಲಿಂಫಾಯ್ಡ್ ಸಿಸ್ಟಮ್ ಅಂತ ಇಮ್ಯುನಿಟಿ ಒಳಗೆ ಈ ಚಾಪ್ಟರ್ಗೆ ಬಹಳ ಹೇಳ್ತೀವಿ ನಾವು. ಅಲ್ಲಿ ಲಿಂಫಾಯ್ಡ್ ಸಿಸ್ಟಮ್ ಅನ್ನ ಮಾತಾಡೋಣ. ಲಿಂಫಾಯ್ಡ್ ವೆಸಲ್ಸ್ ಬರ್ತವೆ. ಈಗ ಲಿಂಫಾಯ್ಡ್ ವೆಸಲ್ಸ್ ಏನಿದಾವೋ, ಲಿಂಫನ್ನ ಸಾಗಿಸ್ತಕ್ಕಂಥ ನಾಳಗಳಷ್ಟೇ, ದುಗ್ಧ ರಸವನ್ನು ಸಾಗಿಸುವ ನಾಳಗಳವು. ಅವ್ರದ್ದೆಲ್ಲ ಒಂದು ಸಿಸ್ಟಮ್ ಇದೆ ಬಾಡಿ ಒಳಗಡೆ. ಆ ಲಿಂಫಾಯ್ಡ್ ವೆಸಲ್ಸ್ ಮೇಲೆ ಇನ್ಫೆಕ್ಷನ್ ಮಾಡ್ತವೆ. ಸೊ ಅದು ಲಿಂಫಾಯ್ಡ್ ವೆಸಲ್ಸ್ ಅಲ್ಲಿ ಇನ್ಫೆಕ್ಷನ್ ಮಾಡೋದ್ರಿಂದ ಎಸ್ಪೆಷಲಿ ಲೋಯರ್ ಲಿಮ್ಸ್, ಎಲ್ಲೆಲ್ಲಿ ಲಿಂಫಾಯ್ಡ್ ವೆಸಲ್ಸ್ ಎಲ್ಲೆಲ್ಲಿ? ಲೋಯರ್ ಲಿಮ್ಸ್, ಓಕೆ, ಅಂಡ್ ಸೆಕ್ಸ್ ಆರ್ಗನ್ಸ್. ಇದಕ್ಕಾಗಿ ಒಂದು ಫೋಟೋ ಕೊಟ್ಟಿದ್ವಿ ಟೆಕ್ಸ್ಟ್ ಬುಕ್ ಅಲ್ಲಿ. ಆ ಫೋಟೋನ ನೀವು ವೀಕ್ಷಣೆ ಮಾಡಬಹುದು. ಸೊ ಅದು ಆನೆ ಕಾಲು ರೋಗ ಅಂತ ಕರೀತಾರೆ. ಓಕೆ, ಇದು ಆನೆ ಕಾಲು ರೋಗ ಅಂತ ಕರೀತಕ್ಕಂಥದ್ದು. ಈ ಫೋಟೋನ ನಾವೆಲ್ಲ ಟೆಕ್ಸ್ಟ್ ಬುಕ್ ಅಲ್ಲಿ ವಾಚ್ ಮಾಡಿದ್ವಲ್ವಾ? ಸೊ ಇಲ್ಲಿ ನೋಡಿ, ಇಲ್ಲಿರ್ತಕ್ಕಂಥ ಒಂದು ಕಾಲ್ ನೋಡಿ, ಒಂದು ಕಾಲ್ ಸೈಜ್ ನೋಡಿ, ನಾರ್ಮಲ್ ಸೈಜ್ ಎಷ್ಟಿದೆ? ಸೊ ಇದು ನಾರ್ಮಲ್ ಸೈಜ್ ಇರ್ತಕ್ಕಂಥ ಕಾಲು, ಇದು ಇನ್ಫೆಕ್ಟೆಡ್ ಇದು. ಸೊ ಹಾಗೇನೆ ಸೆಕ್ಸ್ ಆರ್ಗನ್ ತೋರಿಸೋದಕ್ಕಾಗಿ ನಾವು ಟೆಸ್ಟಿಕಲ್ಸ್ ಕೂಡ ತೋರಿಸಿದೀವಿ. ಓಕೆ, ಸೊ ಈ ಆನೆ ಕಾಲು ರೋಗ ಅಂದ್ರೆ ಅಷ್ಟು ಇನ್ಫೆಕ್ಷನ್, ಅಲ್ಲಿ ಲಿಂಫಾಯ್ಡ್ ಟಿಶ್ಯೂ ಎಷ್ಟು ಮಟ್ಟಿಗೆ ಇನ್ಫೆಕ್ಷನ್ ಆಗಿರುತ್ತೆ ಅಂತ ವಾಚ್ ಮಾಡಿ. ಓಕೆ,
lower limbs and sex organs. Okay, those are infected. Where the lymphatic tissue, it gets a swelling. As a result, results in the formation of the swelling of the entire leg looks like a elephant's leg. So that is why it is elephantiasis. ಆ ಥರ ಎಲಿಫೆಂಟಿಯಾಸಿಸ್ ಅಂತ ಕರಿತಕ್ಕಂಥದ್ದು. ಕ್ರೋನಿಕ್ ಇನ್ಫ್ಲಾಮೇಷನ್ ಅಂತೀವಿ ಇದನ್ನ ನೋಡಿ. ಕ್ರೋನಿಕ್ ಇನ್ಫ್ಲಾಮೇಷನ್ ಏನಪ್ಪಾ ಅಂದ್ರೆ, ಈ ರೋಗ ಬಂದವರು ಎಷ್ಟು ಕಾಲು ಎಷ್ಟು ಹಿಂಸೆಯಾಗಿರುತ್ತಂದ್ರೆ, ಆನೆಕಾಲು ರೋಗ ಅಂತ ಅಲ್ಲೆಲ್ಲ ಪಂಕ್ಚರ್ ಆಗ್ತಿರುತ್ತೆ. ಎಲ್ಲ ಇಷ್ಟಪೋ ಕಾಲು ಆನೆಗಾಲ್ಗ ಹತ್ರ ಉದ್ಕೊಂಡಿರುತ್ತೆ, ಅಲ್ಲಿ ಪಂಕ್ಚರ್ ಈ ಕೀವು ರಕ್ತ ಎಲ್ಲ ಬರ್ತಾ ಇರುತ್ತೆ. ಭಯಂಕರ ದುರ್ವಾಸನಾಮಯ. ಎಷ್ಟು ಹಿಂಸಾತ್ಮಕ ಅಂದ್ರೆ ಮನೆಯಲ್ಲಿ ಅವ್ರು ಯಾರು ಸೇರಿಸಬಾರ್ದು ಅಷ್ಟು ಹಿಂಸೆ ಆಗ್ತಿರುತ್ತೆ. ಅವ್ರು ಹೊರಗಡೆ ಎಲ್ಲೂ ನಡೆದಾಡೋಕ್ಕೂ ಬರಲ್ಲ ಅಂಥದ್ದು. ಕ್ರೋನಿಕ್, ತುಂಬಾ ದೀರ್ಘಕಾಲದವರೆಗೆ. ಸೊ ಅದು ದೀರ್ಘಕಾಲದವರೆಗೂ ಉರಿಯುತ್ತಾ ಇರ್ತದೆ. ಅಂಡ್ ಡಿಫಾರ್ಮಿಟಿ ಆಫ್ ದ ಟಿಶ್ಯೂಸ್, ದಟ್ ಇಸ್ ಗ್ರಾಸ್ ಡಿಫಾರ್ಮಿಟಿ ಅಂತಾರೆ ನೋಡಿ. GROSS, ಗ್ರಾಸ್ ಡಿಫಾರ್ಮಿಟಿ. ಸೊ ಎಸ್, ಸೊ ಅಲ್ಲೇ ಟಿಶ್ಯೂ ಎಲ್ಲ ಕೊಳ್ತು ಉದುರು ಹೋಗ್ತಕ್ಕಂಥದ್ದು, ಡಿಫಾರ್ಮಿಟಿ ಆಗ್ತಕ್ಕಂಥದ್ದು. ಸೊ ದಿಸ್ ಈಸ್ ದ ಸಿಂಪ್ಟಮ್ ಆಫ್ ದಿಸ್ ಎಲಿಫೆಂಟಿಯಾಸಿಸ್. ಓಕೆ, ಸೊ ಇದು ಒಂದು ಬಾರಿ ಕ್ರೋನಿಕ್ ಡಿಸೀಸ್ ಅಂತ ಹೇಳ್ತೀವಲ್ಲ, ಕ್ರೋನಿಕ್ ದೀರ್ಘಕಾಲಾವಧಿಯವರೆಗೆ ಸತಾಯಿಸ್ತಕ್ಕಂಥದ್ದು ಅಂತ. ಸೊ ದಿಸ್ ಈಸ್ ಅಬೌಟ್ ವಾಟ್ ದ ಹೆಲ್ಮೆಂಥಿಸ್, ವರ್ಮ್ಸ್ ಇಂದ ಬರ್ತಕ್ಕಂಥವು ಆಸ್ಕೇರಿಯಾಸಿಸ್ ಮತ್ತೆ ಎಲಿಫೆಂಟಿಯಾಸಿಸ್ ಅಥವಾ ಫಿಲೇರಿಯಾಸಿಸ್. ಸೊ ಇದಾದ್ಮೇಲೆ ಲಾಸ್ಟ್ ನಾವು ನೋಡ್ತಕ್ಕಂಥ ಫಂಗಲ್ ಡಿಸೀಸ್, ದಟ್ ಈಸ್ ಅ ರಿಂಗ್ ವರ್ಮ್. ಎಸ್, ರಿಂಗ್ ವರ್ಮ್ ಒಂದನ್ನ ನೋಡಿದ್ರೆ ನಾವು ಮುಗಿಸ್ಬಿಡೋಣ ಅಂತ, ಜಾಸ್ತಿ ಟೈಮ್ ವೇಸ್ಟ್ ಮಾಡಿ ಫಾಸ್ಟ್ ಹೋಗ್ಬೇಕಾಗಿದೆ. ಓಕೆ, ರಿಂಗ್ ವರ್ಮ್. ಸೊ ಇದೇನಿದು ರಿಂಗ್ ವರ್ಮ್? ಇಲ್ಲಿ ಬಂದ್ರೆ ಟ್ರೈಕೋಫೈಟನ್ ಅಲ್ಲಿ ನಮ್ಮ ಡ್ಯೂಟೆರಮೈಸಿಸ್ ಓದ್ವಲ್ಲ ಫಂಗೈಯಲ್ಲಿ ಲಾಸ್ಟ್ ಕ್ಲಾಸ್ ಅಲ್ಲಿ. ಓಕೆ, ಸೊ ಫೈಕೋಮೆಸಿಸ್, ಆಸ್ಕೋಮೆಸಿಸ್, ಬೆಸಿರಮೈಸಿಸ್, ಡ್ಯೂಟೆರಮೈಸಿಸ್ ಅಲ್ಲಿ ನಾವು ಟ್ರೈಕೋಫೈಟಾನ್ ಓದ್ವಲ್ಲ, ಅವರು ಇಲ್ಲಿ ತರ್ತಕ್ಕಂಥವ್ರು ಎಪಿಡರ್ಮೋಫೈಟಾನು, ಟ್ರೈಕೋಫೈಟಾನ್. ಓಕೆ, ಹಾಗಾಗಿ ಈಗ ಟ್ರೈಕೋಫೈಟಾನ್, ಓಕೆ, ಎಪಿಡರ್ಮೋಫೈಟಾನ್. ಎಸ್, ಓಕೆ. ಸೊ ಮೈಕ್ರೋಸ್ಪೋರಮ್, ಇವರು ಈ ರೋಗನ ತರ್ತಕ್ಕಂಥವ್ರು ಮೈಕ್ರೋಸ್ಪೋರಮ್. ಇವು ಬೇಕಾಶಿತ ಈ ಜಾತಿಯವರು ಇದ್ದಾರೆ. ವಿಚ್ ಇನ್ಫೆಕ್ಟ್ಸ್ ದ ಸ್ಕಿನ್, ಇನ್ಫೆಕ್ಟ್ಸ್ ದ ಸ್ಕಿನ್. ಓಕೆ, ಚರ್ಮದ ಮೇಲೆ ಇವ್ರು ಇನ್ಫೆಕ್ಷನ್ ಮಾಡ್ತಕ್ಕಂಥದ್ದು, ಚರ್ಮದ ಮೇಲೆ ಇನ್ಫೆಕ್ಷನ್ ಮಾಡ್ತಾರೆ. ಹಾಗೆ ಚರ್ಮದಲ್ಲಿ ಇನ್ಫೆಕ್ಷನ್ ಮಾಡೋದ್ರಿಂದ ಡ್ರೈ ಅಂಡ್ ಸ್ಕೇಲಿ ಸ್ಕಿನ್ ಬರುತ್ತೆ. ಈ ತರ ಬಿಟ್ವೀನ್ ದ ಫಿಂಗರ್ಸು, ಟೋಸು, ಅವ್ರ ನೋಡಿ ಸ್ಕಾಲ್ಪ್. ಓಕೆ, ನೋಡಿ ಸ್ಕಾಲ್ಪ್ ಅಂದ್ರೆ ಏನ್ ನಮ್ಮ ಕೂದಲು ಇದಾವಲ್ಲ, ಎಷ್ಟು ಕೂದಲು ಅಷ್ಟು ತೆಗೆದ್ರೆ ಇರ್ತಕ್ಕಂಥ ಏರಿಯಾ ಐತಲ್ಲ, ಅದೆಲ್ಲ ಸ್ಕಾಲ್ಪ್ ಅಂತ. ಆತರ ಆ ಸ್ಕಾಲ್ಪ್ ರೀಜನ್ಗೆ ಇದು ಗ್ರೋ ಆಗೋದು ಅಂದ್ರೆ ದಿಸ್ ಟ್ರೈಕೋಫೈಟನ್. ಈ ಟ್ರೈಕೋಫೈಟನ್ ಬೇಕಾದ್ರೆ ಟ್ರೈಕೋಡರ್ಮಾ, ಎಸ್, ಚರ್ಮ ಆದ್ಮೇಲೆ ಬೆಳೆದಿಂದ ಹಂಗ ಅಂದ್ಕೊಂತೀವಿ ಅಂತ, ಇದನ್ನ ಟ್ರೈಕೋಡರ್ಮಾ. ಓಕೆ, ಸೊ ಅದೇ ಜಾತಿನೇ ಚರ್ಮದ ಮೇಲೆ ಬೆಳೆಯೋದ್ರಿಂದ ಹಂಗಂತ ಕರಿತೀವಿ. ಟ್ರೈಕೋಡರ್ಮಾ, ಎಪಿಡರ್ಮೋಫೈಟಾನು, ಆಮೇಲೆ ಎಸ್ ಮೈಕ್ರೋಸ್ಪೋರಮ್. ದೇ ಗ್ರೋ ಆನ್ ದ ಸ್ಕಿನ್ ಮೇಲೆ, ಬಿಟ್ವೀನ್ ದ ಫಿಂಗರ್ಸ್ ಅಥವಾ ಟೋಸ್ ನಡುವೆ, ಅಥವಾ ಸ್ಕಾಲ್ಪ್ ಅಲ್ಲಿ ಬೆಳೆದು ನೈಲ್ ಬೆಡ್. ಓಕೆ, ಸೊ ನೈಲ್ ಬೆಡ್ ಅಲ್ಲಿ, NAIL, ನೈಲ್ ಬೆಡ್ ಅಲ್ಲಿ. ಓಕೆ, ಈ ಉಗುರು ಚರ್ಮ ಮತ್ತು ಉಗುರು ಸೇರಿದ ಜಾಗಗಳಲ್ಲಿ ಅಲ್ಲೆಲ್ಲ ಇದು ಹೆಚ್ಚಿಗೆ ಬೆಳೀತಕ್ಕಂಥದ್ದು. ಇದು ಅಟ್ಯಾಕ್ ಮಾಡ್ಲಿಕ್ಕೆ ನಮ್ಮ ಬಾಡಿಯಲ್ಲಿ. ಹಾಗೆ ಬೆಳೆದ್ರೆ ಏನಾಗುತ್ತೆ? ಡ್ರೈಸ್. ಓಕೆ, ಡ್ರೈ ಅಂಡ್ ಸ್ಕೇಲಿ ಸ್ಕಿನ್ ಅನ್ನಲ್ವಾ? ಓಕೆ, ಸ್ಕೇಲಿ ಸ್ಕಿನ್ ಇರುತ್ತೆ. ಓಕೆ, ಸ್ಕೇಲಿ ಸ್ಕಿನ್. ಆಮೇಲೆ ಈ ಸ್ಕಿನ್ ಅಲ್ಲಿ ಏನಲ್ಲಿ ಕೆರ್ತಾಗತ್ತಲ್ಲ, ಕೆರ್ದಂಗೆಲ್ಲ, ಸೊ ಎಷ್ಟು ಕೇರಿತ್ತು ಅಷ್ಟು ಆಗ್ಲಿಕ್ಕೆ ಇದು ಹರಡ್ತಾ ಇರುತ್ತೆ. ಪ್ಲಾಂಟ್ ಬೆಳೆದಂಗೆ. ಓಕೆ, ಗಿಡದಲ್ಲಿ ಬೆಳೀತಾ ಇರುತ್ತೆ. ಆಮೇಲೆ ಇಂಟೆನ್ಸ್ ಇಚಿಂಗ್. ಓಕೆ, ಇಂಟೆನ್ಸ್ ಇಚಿಂಗ್, ITCHING. ಸೊ ಇಂಟೆನ್ಸ್ ಭಾರಿ ಕೆರ್ತಾಗತ್ತೆ ಅಂತ. ಓಕೆ, ಸೊ ಹಾಗಾಗಿ ಡ್ರೈ ಅಂಡ್ ಸ್ಕೇಲಿ ಸ್ಕಿನ್ ಇರುತ್ತೆ, ಅಥವಾ ಲೀಸನ್ಸ್. ಓಕೆ, ಸೊ ಲೀಸನ್ಸ್ ಆಫ್ ದ ಸ್ಕಿನ್ ಇರುತ್ತೆ, ಇಂಟೆನ್ಸ್ ಇಚಿಂಗ್ ಇರುತ್ತೆ. ಸೊ ಇದು ಹೇಗೆ ಒಬ್ಬರಿಂದೊಬ್ಬರಿಗೆ ಇನ್ಫೆಕ್ಷನ್ ಹಿಂಗೆ ಹರಡ್ತಕ್ಕಂತ. ಓಕೆ, ಇದು ಹರಡ್ತಕ್ಕಂಥದ್ದು ಹೇಗಂದ್ರೆ ಬೈ ಯೂಸಿಂಗ್ ದ ಟವೆಲ್. ನೋಡಿ, ಅವ್ರು ಬಳಸಿರೋ ಟವೆಲ್ ನ ನೀವು ಬಳಸೋದ್ರಿಂದ, ಅಥವಾ ಕ್ಲೋತ್ಸ್. ಓಕೆ, ಅವ್ರು ಬಳಸಿರೋ ಬಟ್ಟೆಗಳನ್ನ ನೀವು ಬಳಸೋದ್ರಿಂದ, ಸೊ ಅವ್ರು ಬಳಸಿರೋ ಹಾಸಿಗೆಗಳನ್ನ ನೀವು ಬಳಸೋದ್ರಿಂದ, ಅಂದ್ರೆ ಒಬ್ರೊಬ್ರು ಟಚ್ ಮಾಡಿ ವಸ್ತುಗಳು ಬಳಸೋದ್ರಿಂದ ಸುಲಭವಾಗಿ ಒಬ್ಬರಿಂದ ಒಬ್ಬರಿಗೆ ಆಡ್ತದೆ ಅಂತ. ಅವ್ರ ಬಟ್ಟೆಗಳು, ಡ್ರೆಸ್ಗಳನ್ನ ನಾವು ಹಾಕಿತ್ತಲ್ವಾ. ರಿಂಗ್ ವರ್ಮ್ ಅಲ್ಲಿ ಯಾರ್ಯಾರು ತರ್ತಾರೆ ಮತ್ತು ಯಾವ ಪಾರ್ಟ್ಗೆ ಇನ್ಫೆಕ್ಷನ್ ಆಗುತ್ತೆ, ಇದಾಯ್ತು ಟವೆಲ್,
ಕ್ಲಾತ್ಸ್ ಇತ್ಯಾದಿ. ಇನ್ನು ಏನೇನು ಬಳಸ್ತಾರೋ ಆ ಥರದ ಯಾವ ಬಳಸಿರೋ ವಸ್ತುಗಳನ್ನ ಬಳಸೋದ್ರಿಂದ ಬರುತ್ತೆ ಅಂತ ಅನ್ಕೊಂಡ್ರೆ ಸಾಕಾಗುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ರಿಂಗ್ ವರ್ಮ್. ಓದಿದ್ರೆ ಇದು ಸುಲಭ ಬರುತ್ತೆ ಅಂತ ಹೇಳಿದ್ದೀನಿ. ಹಾಗಾಗಿ ಇದರ ಸಿಂಪ್ಟಮ್ಸು ಮತ್ತೆ ಏನಾದರೂ ಡಯಾಗ್ನೋಸ್ಟಿಕ್ ಟೆಸ್ಟ್ ಇದ್ರೆ ಅದನ್ನು ನೋಡ್ತಕ್ಕಂಥದ್ದು, ಎಸ್ಪೆಷಲಿ ಅದರ ಪ್ಯಾಥೋಜನ್ ಬಗ್ಗೆ ಗೊತ್ತಿರಬೇಕು. ಈಗ ನಾವು ಇದ್ರಲ್ಲಿ ಬಿಟ್ಟಿದ್ದು ಮಲೇರಿಯಲ್ ಪ್ಯಾರಾಸೈಟ್ನ ಲೈಫ್ ಸೈಕಲ್ ನೆಕ್ಸ್ಟ್ ಕ್ಲಾಸಲ್ಲಿ. ಸೊ ಅದಂತರ ಇಮ್ಯುನಿಟಿಗೆ ಎಂಟ್ರಿ ಆಗ್ತಾ ಇದೀವಿ. ಅತ್ಯಂತ ಇಂಪಾರ್ಟೆಂಟ್, ತುಂಬ ಗಮನಿಸಬೇಕಾದ್ರೆ ಇಮ್ಯುನಿಟಿಯಲ್ಲಿ. ಸೊ ಹಾಗೆ ಇಲ್ಲಿಗೆ ಸ್ಟಾಪ್ ಮಾಡೋಣ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.